ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇ ವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ವೇದವೇದಾಂತಶಾಸ್ತ್ರಾಣಾಂ ರಹಸ್ಯಾರ್ಥಾನ್ ಸುಲೀಲಯಾ ಯೋ ಬೋಧಯತಿ ಮಾಮಗ್ನಂ ವಿಶ್ವೇಶಾರ್ಯಂ ನಮಾಮಿತಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಪರಮಾತ್ಮನ ದಿವ್ಯ ಸಂದೇಶ ಶ್ರೀಮದ್ ಭಗವದ್ಗೀತೆ. ಈ ಭೂಮಿಯಲ್ಲಿ ಹುಟ್ಟಿರತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನು ಹೇಗೆ ಜೀವನವನ್ನು ನಡೆಸಬೇಕು, ಆ ಕಷ್ಟ ಕಾಲ ಬಂದಾಗ ಹೇಗೆ ಅದನ್ನು ಎದುರಿಸಬೇಕು ಎಂಬತಕ್ಕಂಥ ಅನೇಕ ವಿಚಾರಗಳನ್ನು ತಿಳಿಸಲಿಕ್ಕೆ ಅಂತಲೇ ಪರಮಾತ್ಮ ಈ ಉಪದೇಶವನ್ನು ತಾನು ಮಾಡಿದ್ದಾನೆ. 18 ಅಧ್ಯಾಯಗಳಲ್ಲಿ ಆ ಮನುಷ್ಯನಾಗಿರತಕ್ಕಂತಹ ವ್ಯಕ್ತಿ ಏನನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಅಷ್ಟು ಅದ್ಭುತವಾದ, ಎಲ್ಲ ಕಾಲಕ್ಕೂ ಎಲ್ಲರಿಗೂ ಬೇಕಾಗಿರತಕ್ಕಂತಹ ಅತ್ಯುನ್ನತವಾದ ಗ್ರಂಥ ಶ್ರೀಮದ್ ಭಗವದ್ಗೀತಾ. ಅದರಲ್ಲಿ 3 ವಿಭಾಗವನ್ನು ಮಾಡಿಕೊಂಡು ಅನೇಕ ರೀತಿಯ ವಿಚಾರಗಳನ್ನು ತಿಳಿಸಿಕೊಂಡು ಬಂದಿದ್ದಾನೆ. ಅದರಲ್ಲಿ 15ನೇ ಅಧ್ಯಾಯದಲ್ಲಿ ಇಡೀ ಈ ಪ್ರಪಂಚದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ, ಈ ಇಡೀ ಪ್ರಪಂಚವನ್ನು ನಿರ್ಮಾಣ ಮಾಡಿ ಅದನ್ನು ರಕ್ಷಣೆಯನ್ನು ಮಾಡತಕ್ಕಂತಹ ಆ ಪರಮಾತ್ಮನ ವಿಚಾರವನ್ನು ಆ ಸ್ವತಃ ಕೃಷ್ಣ ಪರಮಾತ್ಮನೇ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಹಾಗಾದರೆ ಇಡೀ ಈ ಪ್ರಪಂಚ ಹೇಗಿದೆ ಅನ್ನೋದನ್ನು ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಅಂತಂದ ಮೇಲೆ ಪ್ರಪಂಚ ಅಂದರೆ ಏನು ಅನ್ನೋದನ್ನು ಅವಶ್ಯವಾಗಿ ನಾವು ತಿಳಿದುಕೊಳ್ಳೇಬೇಕಾಗಿರತಕ್ಕಂತಹ ವಿಷಯ. ಅಂತಹ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತಾನೆ ಅಂತ ಆದರೆ ಪರಮಾತ್ಮನ ಆ ಗುಣ ಎಂಥದ್ದು ಅನ್ನೋದು ನಮಗೆ ತಿಳಿಯುತ್ತೆ. ಹಾಗಾಗಿ ಅಂತಹ ಆ ಇಡೀ ಪ್ರಪಂಚದ ಬಗ್ಗೆ ವಿಷಯವನ್ನು ತಿಳಿಸಿಕೊಡ್ತಾ, ಆ ಪ್ರಪಂಚವನ್ನು ನಿರ್ಮಾಣ ಮಾಡಿರತಕ್ಕಂತಹ ಆ ಪರಮಾತ್ಮನ ಮಹಿಮೆಯನ್ನು ತಿಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಾಮಾನ್ಯವಾಗಿ ನಮಗೆ ಅನಿಸೋದುಂಟು, ನಮ್ಮ ಸಮಾಜವನ್ನು ನಾವೇ ನಿರ್ಮಾಣ ಮಾಡಬೇಕು ಅಂತ ನಮಗನ್ನಿಸುತ್ತೆ. ಆದರೆ ಆ ಸಮಾಜವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಹಾಗಾಗಿ ಆ ಸಮಾಜದಲ್ಲಿ ಇರತಕ್ಕಂತಹ ನಾವು ಆ ಸುಂದರವಾಗಿರತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡೋದು ಅಂದರೆ ಏನು? ಹಾಗಾದರೆ ಸಮಾಜ ಅಂದರೆ ಕೇವಲ ಇಷ್ಟೇನಾ ಅಂದಿಷ್ಟೆಲ್ಲ ಪ್ರಶ್ನೆ ಬಂದರೆ ಅದಕ್ಕೆ ಅನೇಕ ರೀತಿಯ ಉತ್ತರವನ್ನು ಕೊಡ್ತಾನೆ ಪರಮಾತ್ಮ. ಹಾಗಾಗಿ ಅಂತಹ ಆ ಕೃಷ್ಣ ಪರಮಾತ್ಮನ ಮಾತಲ್ಲಿ ನಾವು ಕೇಳೋದಾದರೆ ಆ ಪರಮಾತ್ಮ ಹೇಳ್ತಾನೆ, ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಊರ್ಧ್ವಮೂಲಂ ಅಂದರೆ ಇಡೀ ಜಗತ್ತು ನಿರ್ಮಾಣ ಆಗಿದೆ. ಹಾಗಾದರೆ ಇಡೀ ಜಗತ್ತು ಅಂದರೆ ಏನು? ಅದನ್ನು ಸಂಸಾರ ಅಂತ ಕರೀತಾರೆ. ಹಾಗಾದರೆ ಸಂಸಾರ ಅಂದರೆ ಯಾವುದು ಅಂತ ಪ್ರಶ್ನೆ ಅರ್ಜುನ 13ನೇ ಅಧ್ಯಾಯದಲ್ಲಿ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಪರಮಾತ್ಮ ಹೇಳ್ತಾನೆ, ಒಟ್ಟು 20 ರೀತಿಯ ಶರೀರ ಇದೆ, ಸಂಸಾರ ಇದೆ. ಆ ಶರೀರವನ್ನು ನಿರೂಪಣೆಯನ್ನು ಮಾಡಿ ಆ ಶರೀರದಲ್ಲಿ ಇರತಕ್ಕಂಥವನೇ ಪರಮಾತ್ಮ. ಅವನನ್ನು ತಿಳಿದುಕೊಳ್ಳುವುದರಿಂದ
ಈ ಸಂಸಾರದಿಂದ ನಾವು ಬಿಡುಗಡೆ ಹೊಂದಬಹುದು ಅನ್ನೋ ಒಂದು ವಿಚಾರವನ್ನು ಕೃಷ್ಣ ಪರಮಾತ್ಮ ಹೇಳ್ತಾ 20 ರೀತಿಯ ಶರೀರಗಳನ್ನು ಹೇಳ್ತಾನೆ. ಸಾಮಾನ್ಯವಾಗಿ ಶರೀರ ಅಂತಂದ್ರೆ ನಮ್ಮ ದೇಹ ಅನ್ನೋ ಭಾವನೆ ಇದೆ, ಆದರೆ ಆ 20ರಲ್ಲಿ ಅದು ಒಂದು ಸೇರಿದೆ. ಹಾಗಾದರೆ 20 ಯಾವುದು ಅಂತಂದರೆ ಅದಕ್ಕೆ ಹೇಳ್ತಾರೆ ಪಂಚಭೂತಗಳು, ಅದರ ಜೊತೆಗೆ 11 ಇಂದ್ರಿಯಗಳು, ಅಂದರೆ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಜೊತೆಗೆ ಮನಸ್ಸು 11, ಅದು 5, 16 ಆಯಿತು. ಮತ್ತು ನಮ್ಮ ಆ ಶಬ್ದ ಸ್ಪರ್ಶ ರೂಪರಸ ಇತ್ಯಾದಿಯಾಗಿ ಒಟ್ಟು 20 ಶರೀರವನ್ನು ಹೇಳ್ತಾನೆ. ಅದರಲ್ಲಿ ಶರೀರವೂ ಕೂಡ ಸಂಘಾತಶ್ಚೇತನಾಧೃತಿ, ಸಂಘಾತ ಅಂತಂದರೆ ಈ ದೇಹ. ಹೀಗೆ 20 ರೀತಿಯ ಆ ಶರೀರವನ್ನು ನಿರೂಪಣೆಯನ್ನು ಮಾಡಿ ಅದಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದು ಅಂತಂದರೆ ಅದಕ್ಕೆ ಈಗ ಆ ಶರೀರದ ಬಗ್ಗೆ, ಆ ಸಂಸಾರದ ಬಗ್ಗೆ, ಜಗತ್ತಿನ ಬಗ್ಗೆ ನಿರೂಪಣೆಯನ್ನು ಮಾಡಿಕೊಂಡು ಬರ್ತಾರೆ. ಊರ್ಧ್ವ ಮೂಲಂ. ಹಾಗಾದರೆ ಈ ಶರೀರಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದು ಅಂತಂದರೆ ಮೂಲ ಅಂದರೆ ಕಾರಣ ಯಾವುದು ಅಂತಂದರೆ ಊರ್ಧ್ವ. ಊರ್ಧ್ವ ಅಂತಂದರೆ ಮೇಲೆ ಇರತಕ್ಕಂಥವ ಅಂತ ಅರ್ಥ. ಹಾಗಾದರೆ ಇಡೀ ಜಗತ್ತಿಗೆ ಕಾರಣನಾದವನು ಯಾರು ಅಂತಂದರೆ ಎಲ್ಲರಿಗಿಂತಲೂ ಕೂಡ ಎತ್ತರದಲ್ಲಿರತಕ್ಕಂಥ ಆ ಪರಮಾತ್ಮನೇ ಇದಕ್ಕೆ ಮೂಲ. ಆದ್ದರಿಂದ ಊರ್ಧ್ವ ಮೂಲಂ. ಪರಮಾತ್ಮನಿಗೆ ಊರ್ಧ್ವ ಅನ್ನೋ ಹೆಸರು ಎಲ್ಲಿದೆ ಅಂತಂದರೆ ಅದಕ್ಕೆ ಉಪನಿಷತ್ತಲ್ಲಿ ಅದನ್ನು ಸಂಗ್ರಹ ಮಾಡಿ ಹೇಳ್ತಾರೆ. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ಅಂತ ಶ್ರುತಿಯ ವಾಕ್ಯ. ಊರ್ಧ್ವ ಪವಿತ್ರ ಅಂತ. ಊರ್ಧ್ವ ಅಂದರೆ ಎತ್ತರದಲ್ಲಿರತಕ್ಕಂಥ ಪರಮಾತ್ಮನಿಂದ ಪವಿತ್ರ, ನಾನು ಪವಿತ್ರನಾಗಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಊರ್ಧ್ವ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅನ್ನೋ ಅರ್ಥ ಇದೆ. ಹಾಗಾದರೆ ಈ ಇಡೀ ಪ್ರಪಂಚಕ್ಕೆ ಕಾರಣ ಯಾವುದು ಅಂತಂದರೆ ಊರ್ಧ್ವ. ಆದ್ದರಿಂದ ಊರ್ಧ್ವ ಮೂಲಂ. ಇಡೀ ಜಗತ್ತು ನಿರ್ಮಾಣ ಆಗಬೇಕು ಅಂತಾದರೆ ಪರಮಾತ್ಮನ ಇಚ್ಛೆ ಅದು ಅವಶ್ಯವಾಗಿ ಬೇಕು. ಅವನು ಸಮುದ್ರಶಾಹಿಯಾಗಿ ಮಲಗಿದ್ದಾಗ ಅಲ್ಲಿ ಪರಮಾತ್ಮ ಇಚ್ಛೆ ಪಡ್ತಾನೆ, ನಾನು ಈ ಜಗತ್ತನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ಅವನಿಗೆ ಒಂದು ಬಯಕೆ. ಆ ಬಯಕೆಗೆ ಅನುಸಾರವಾಗಿ ಇಡೀ ಜಗತ್ತನ್ನು ತಾನು ಸೃಷ್ಟಿ ಮಾಡ್ತಾನೆ, ಜೊತೆಗೆ ಆ ಜಗತ್ತಿನ ಒಳಗಡೆ ತಾನು ಪ್ರವೇಶ ಮಾಡ್ತಾನೆ. ಈ ಇಡೀ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥವನು ಪರಮಾತ್ಮ. ಹಾಗಾಗಿ ಅವನನ್ನು ಊರ್ಧ್ವ ಅಂತ ಕರೆದಿದ್ದಾರೆ. ಆ ಊರ್ಧ್ವನೇ ಅಂದರೆ ಪರಮಾತ್ಮನೇ ಇದಕ್ಕೆ ಮುಖ್ಯ ಕಾರಣ. ಆದ್ದರಿಂದ ಅವನನ್ನು ಈ ಜಗತ್ತನ್ನು ಊರ್ಧ್ವ ಮೂಲ ಅಂತ ಕರೆದಿದ್ದಾರೆ. ಇನ್ನು ಈ ಜಗತ್ತು ನಿರ್ಮಾಣ ಆಗಬೇಕು ಅಂತಾದರೆ ಪರಮಾತ್ಮ ಮೂಲ ಕಾರಣ. ಅದಕ್ಕೆ ಬೇರೆ ಇನ್ನೂ 3 ಕಾರಣ ಇದೆ. ಯಾವುದ್ಯಾವುದು ಅಂತಂದರೆ ಚಿತ್ ಪ್ರಕೃತಿ, ಜಡ ಪ್ರಕೃತಿ ಮತ್ತು ಈ ಪಂಚಭೂತಗಳು. ಹೀಗೆ ಒಟ್ಟು 3 ಕಾರಣಗಳಿದೆ. ಒಂದು ಜಡ ಪ್ರಕೃತಿ, ಇನ್ನೊಂದು ಚಿತ್ ಪ್ರಕೃತಿ, ಇನ್ನೊಂದು ರಮಾದೇವಿ, ಅವ್ಯಕ್ತ ತತ್ವ ಅಂತ ಕರೀತಾರೆ. ಹೀಗೆ ಅವ್ಯಕ್ತ ತತ್ವ, ಅದರ ಜೊತೆಗೆ ಚಿದಭಿಮಾನಿ ಮಹಾಲಕ್ಷ್ಮಿ, ಜಡಕ್ಕೆ ಅಭಿಮಾನಿನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ. ಹೀಗೆ 3 ರೂಪಗಳು ಮಹಾಲಕ್ಷ್ಮಿಯದ್ದು. ಆ 3 ರೂಪಗಳು ಕೂಡ ಇದಕ್ಕೆ ಕಾರಣ. ಅಂದರೆ ಇವತ್ತು ನಾವು ಪ್ರಪಂಚದಲ್ಲಿ ಯಾವುದೇ ವಸ್ತುವನ್ನು ನೋಡಬಹುದು, ಅದು ಮನುಷ್ಯರಂತನೇ ಅಲ್ಲ, ಯಾವುದೇ ವಸ್ತುವನ್ನು ಕಂಡಾಗಲೂ ಕೂಡ ಅದರಲ್ಲಿ ನಮಗೆ 3 ರೀತಿಯ ಗುಣಗಳು ನಮಗೆ ಕಾಣುತ್ತೆ. ಒಬ್ಬರು ತುಂಬ ಸಾತ್ವಿಕರಾಗಿರ್ತಾರೆ, ಅಂದರೆ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡುವ ಗುಣ ಅವರದ್ದಲ್ಲ. ಇನ್ನು ಕೆಲವರು ಇರ್ತಾರೆ, ಅವ್ರು ಇನ್ನೊಬ್ಬರಿಗೆ ತೊಂದರೆ ಮಾಡೋದೇ ಅವರ ಕೆಲಸ. ಇನ್ನು ಇವರಿಬ್ಬರ ಮಧ್ಯದಲ್ಲಿ ಒಬ್ಬರು ಇರ್ತಾರೆ, ಕೆಲವೊಮ್ಮೆ ತೊಂದರೆನೂ ಮಾಡ್ತಾರೆ, ಕೆಲವೊಮ್ಮೆ ನಮಗೆ ಒಳ್ಳೆಯದು ಮಾಡ್ತಾರೆ. ಹೀಗೆ 3 ರೀತಿಯ ಜನರನ್ನು, ವ್ಯಕ್ತಿತ್ವವನ್ನು ಅಥವಾ 3 ರೀತಿಯ ಪದಾರ್ಥಗಳನ್ನು ನಾವು ಲೋಕದಲ್ಲಿ ಕಾಣ್ತೇವೆ. ಹಾಗಾದರೆ ಈ 3 ರೀತಿಯ ಗುಣ ಬರಲಿಕ್ಕೆ ಕಾರಣ ಏನು ಅಂತಂದರೆ ಸತ್ವ, ರಜಸ್ಸು, ತಮಸ್ಸು. ಅದರಲ್ಲಿ ಸತ್ವ ಅಂತಂದರೆ ಸಾತ್ವಿಕ ಅಂಶ, ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದೇ ಅವರ ಯೋಚನೆ ಆಗಿರುತ್ತೆ. ಆ ವಸ್ತು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿಕ್ಕೆ ಅಂತಲೇ ಇರುತ್ತೆ. ಹೀಗೆ ಆ ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣಗಳಿಂದ ಈ ಇಡೀ ಜಗತ್ತು ನಿರ್ಮಾಣ ಆಗಿರೋದರಿಂದ ಇದನ್ನು ಮೂಲ ಆ ಪ್ರಕೃತಿ ಅಂದರೆ ಆ ಪ್ರಕೃತಿ ಏನಿದೆ ಅಂದರೆ ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣಗಳು, ಅದೂ ಕೂಡ ಇದಕ್ಕೆ ಕಾರಣ. ಹೀಗೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡೋದು ಅಂತಾದರೆ, ಒಂದು ಇಡೀ ಈ ಜಗತ್ತು ಹೇಗಿದೆ ಅಂತಂದರೆ ಒಂದು ವೃಕ್ಷದಂತೆ ಇದೆ. ಆ ವೃಕ್ಷಕ್ಕೆ ಆಧಾರ ಬೇಕು. ಆಧಾರ ಯಾವುದು ಅಂತಂದರೆ ಅದು ಭೂಮಿ. ಭೂಮಿಯೇ ಆಧಾರ. ಅದು ಬೆಳಿಬೇಕು ಅಂತಾದರೆ ಪ್ರಧಾನವಾಗಿ ಅದಕ್ಕೆ ಬೇರು ಬೇಕು. ಆ ಬೇರುಗಳು ಇದ್ದರೆ ಮಾತ್ರ ಆ ಮರ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದು ತುಂಬ ಚೆನ್ನಾಗಿ ನಿಂತಿರುತ್ತೆ.
ಹಾಗೆ ಈ ಇಡೀ ಜಗತ್ತು ತಾನು ನಿಲ್ಲಬೇಕು ಅಂತಾದರೆ ಆಧಾರನಾಗಿ ಪರಮಾತ್ಮ, ಆದ್ದರಿಂದಲೇ ಮುಖ್ಯ ಕಾರಣ ಅವನು. ಇನ್ನು ಇದರ ಜೊತೆಗೆ ಬೇರುಗಳು ಬೇಕು. ಆ ಬೇರುಗಳಂತೆ ಸತ್ವ ರಜಸ್ಸು ತಮಸ್ಸು, 3 ಬೇರುಗಳು ಈ ಜಗತ್ತಿಗೆ. ಆ ಸತ್ವ ರಜಸ್ಸು ತಮಸ್ಸು ಎಂಬ 3 ಗುಣಗಳಿಂದ ಇಡೀ ಜಗತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಒಂದು ವೃಕ್ಷ, ಆದ್ದರಿಂದಲೇ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ. ಹೀಗೆ ಆ ಒಂದು ವೃಕ್ಷ, ಆ ಜಗದ್ವೃಕ್ಷ, ಆ ವೃಕ್ಷ ಬೆಳಿಲಿಕ್ಕೆ ಕಾರಣವಾಗಿರತಕ್ಕಂಥದ್ದು ಮಣ್ಣು, ಅದು ಆಧಾರವಾಗಿ ನಿಂತಿದೆ. ಅಂದರೆ ಪರಮಾತ್ಮ, ಈ ಜಗತ್ತು ನಿರ್ಮಾಣ ಮಾಡಿರತಕ್ಕಂಥವನೇ ಪರಮಾತ್ಮ. ಆದ್ದರಿಂದ ಮೂಲ ಕಾರಣ ಆ ಪರಮಾತ್ಮ. ಅದರ ಜೊತೆಗೆ ಇನ್ನು 3 ಕಾರಣಗಳು. ಒಂದು ಮಹಾಲಕ್ಷ್ಮಿ, 3 ರೂಪಗಳು, ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂತಹ 3 ಗುಣಗಳು. ಇಷ್ಟೇ ಗುಣಗಳಿಂದ ನಿರ್ಮಾಣ ಆದದ್ದಲ್ಲ, ಇದು ಊರ್ಧ್ವಮೂಲ. ಅದರ ಜೊತೆಗೆ ಅಧಃಶಾಖಂ. ಅಧಃಶಾಖಂ ಅಂತಂದರೆ ಊರ್ಧ್ವ ಅಂತಂದರೆ ಪರಮಾತ್ಮ, ಅಧಃ ಅಂತಂದರೆ ಕೆಳಗಡೆ ಇರೋದು. ಅಂದರೆ ಆ ಪರಮಾತ್ಮ ಮತ್ತು ಆ ಲಕ್ಷ್ಮೀದೇವಿಯ ಏನು 3 ರೂಪಗಳಿದೆ ಅದಕ್ಕಿಂತ ಕೆಳಗಿನದ್ದು ಅಂತ ಅರ್ಥ. ಯಾವುದ್ಯಾವುದು ಅಂತಂದರೆ ಅದಕ್ಕೆ ಹೇಳ್ತಾರೆ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು. ಹಾಗಾದರೆ ಆಕಾಶ, ವಾಯು, ತೇಜಸ್ಸು, ಆಮೇಲೆ ಅಪು, ವಾಯು, ಪೃಥ್ವಿ, ಹೀಗೆ 5 ಪದಾರ್ಥಗಳು, ಇದನ್ನು ಪಂಚಭೂತಗಳು ಅಂತ ಕರೀತಾರೆ. ಈ ಪಂಚಭೂತಗಳೂ ಸೇರಿದೆ. ಇದರ ಜೊತೆಗೆ ಅಹಂಕಾರ ತತ್ವ, ಈ ಅಹಂಕಾರ ತತ್ವದ ಜೊತೆಗೆ ಮಹತ್ತತ್ವ, ಹೀಗೆ ಈ 8 ಪದಾರ್ಥಗಳನ್ನು ಅಧಃ ಅಂತ ಕರೆದಿದ್ದಾರೆ. ಅಂದರೆ ಅದಕ್ಕಿಂತ ಸ್ವಲ್ಪ ಸಾಮರ್ಥ್ಯ ಕಡಿಮೆ ಇರತಕ್ಕಂಥದ್ದು. ಹಾಗಾಗಿ ಇದನ್ನು ಅಧಃಶಾಖಂ. ಹಾಗಾದರೆ ಒಂದು ಮರವನ್ನು ನಾವು ಚಿಂತನೆಯನ್ನು ಮಾಡೋದಾದರೆ ಅದಕ್ಕೆ ಭೂಮಿ ಬೇಕು, ಬೆಳಿಬೇಕು ಅಂತಾದರೆ ಆ ಭೂಮಿಯಂತೆ ಪರಮಾತ್ಮ ಇದ್ದಾನೆ. ಅದಕ್ಕೆ 3 ಬೇರುಗಳಿರುತ್ತೆ. ಅದೇ ರೀತಿಯಾಗಿ ಪ್ರಧಾನವಾದ 3 ಬೇರುಗಳು ಯಾವುದು ಅಂತಂದರೆ ಸತ್ವ ರಜಸ್ಸು ತಮಸ್ಸು. ಇನ್ನು ಅದೇ ರೀತಿಯಾಗಿ ಒಂದು ವೃಕ್ಷ ಅಂತಂದರೆ ಕೊಂಬೆಗಳು ಬೇಕು. ಯಾವ್ದ್ಯಾವುದು ಅಂತಂದರೆ ಅಧಃಶಾಖಂ. ಈ 8 ಪದಾರ್ಥಗಳೇನಿದೆ ತತ್ವಗಳು, ಅದೇ ಇದಕ್ಕೆ ಕೊಂಬೆಗಳಂತೆ ಇದೆ. ಹಾಗಾಗಿ ಊರ್ಧ್ವಮೂಲಂ ಅಧಃಶಾಖಂ. ಇದು ಎಂಥದ್ದು ಅಂತಂದರೆ ಅಶ್ವತ್ಥಂ. ಅಶ್ವತ್ಥ ಅಂತಂದರೆ ಸಾಮಾನ್ಯವಾಗಿ ಇವತ್ತು ಇದ್ದಂತೆ ನಾಳೆ ಇರೋದಿಲ್ಲ, ಆದ್ದರಿಂದಲೇ ಅಶ್ವತ್ಥ ಅಂತ ಕರೀತಾರೆ. ಶ್ವ ಅಂದರೆ ನಾಳೆ ಅಂತ ಅರ್ಥ. ಶ್ವಃ ತಿಷ್ಠತೀತಿ ಶ್ವತ್ಥಃ ಅಂದರೆ ನಾಳೆ ಇದೇ ರೀತಿ ಇರುತ್ತೆ, ಆದ್ದರಿಂದ ಅದನ್ನು ಶ್ವತ್ಥ ಅಂತ ಕರೀತಾರೆ. ಆದರೆ ಈ ಜಗತ್ತು ಇವತ್ತಿದ್ದಂತೆ ನಾಳೆ ಇರೋದಿಲ್ಲ, ಅದರಲ್ಲಿ ಬದಲಾವಣೆಗಳು, ಅನೇಕ ಬದಲಾವಣೆಗಳಾಗತ್ತೆ. ಹಾಗಾಗಿ ಇವತ್ತಿದ್ದಂತೆ ಜಗತ್ತು ನಾಳೆ ಇರೋದಿಲ್ಲ, ಆದ್ದರಿಂದ ಇದನ್ನು ಅಶ್ವತ್ಥ ಅಂತ ಕರೆದಿದ್ದಾರೆ. ಅಥವಾ ಅಶ್ವತ್ಥ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಅಶ್ವತ್ಥ ಅಂತಂದರೆ ಕುದುರೆ. ಸಂಸ್ಕೃತದಲ್ಲಿ ಕುದುರೆಗೆ ಅಶ್ವತ್ಥ ಅಂತ ಹೇಳ್ತಾರೆ. ಅಂದರೆ ಆ ಅಶ್ವತ್ಥ ಅದು ತುಂಬ ಚಂಚಲ ಕುದುರೆ. ಅದಕ್ಕೋಸ್ಕರ ರಥಕ್ಕೆ ಕಟ್ಟಿರತಕ್ಕಂಥ ಕುದುರೆಗೆ ಕಣ್ಣಿಗೆ ಆಚೆ ಆ ಬದಿ ಈ ಬದಿ ಏನು ಕಾಣಬಾರದು ಅಂಥೇಳಿ ಅದಕ್ಕೆ ಅಡ್ಡ ಹಾಕಿರ್ತಾರೆ, ಒಂದೇನೋ ಕಟ್ಟಿರ್ತಾರೆ. ಯಾಕೆ ಅಂದರೆ ಅದು ಎಲ್ಲಿ ನೋಡಿದ್ರೂ ಅಲ್ಲಿ ಚಂಚಲವಾಗಿ ಅದು ಪ್ರವೃತ್ತಿ ಮಾಡುತ್ತೆ. ಆದ್ದರಿಂದ ಹಾಗಾಗಿ ಅಷ್ಟು ಚಂಚಲ ಸ್ವಭಾವದ ಪ್ರಾಣಿ ಅದು ಕುದುರೆ. ಅದೇ ರೀತಿಯಾಗಿ ಈ ಜಗತ್ತು ಕೂಡ ಚಂಚಲ ಸ್ವಭಾವದಿಂದ ಕೂಡಿದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಅಶ್ವತ್ಥ ಅಂತ ಹೇಳಿದ್ದಾರೆ. ಹಾಗಾದರೆ ಇಂಥ ಒಂದು ಮರ, ಅದಕ್ಕೆ ಮೂಲ ಪರಮಾತ್ಮ, ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ. ಆದರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಅಂತಾದರೂ ಕೂಡ ಒಟ್ಟು ಪ್ರಪಂಚ ಅನ್ನೋದು ನಡೀತಾನೇ ಇದೆ. ಹಾಗಾಗಿ ಇದು ಅವ್ಯಯ. ವ್ಯಯ ಅಂತಂದರೆ ನಾಶ ಅಂತ ಅರ್ಥ. ಅವ್ಯಯ ಅಂದರೆ ನಾಶ ಇಲ್ಲದೆ ಇರೋದು. ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗತ್ತೆ, ಆದರೆ ಅದು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ನಿರಂತರವಾಗಿ ನಡೆದುಕೊಂಡು ಹೋಗ್ತಿರೋದು. ಉದಾಹರಣೆಗೆ ನಾವು ನದಿಗೆ ಹೋದಾಗ ನದಿಯಲ್ಲಿ ನೀರನ್ನು ನೋಡ್ತೇವೆ. ಇವತ್ತು ಯಾವ ನೀರನ್ನು ನೋಡಿದೇವೋ ಅದೇ ನೀರು ಇನ್ನೊಂದು 2 ಕ್ಷಣ ಬಿಟ್ಟರೆ ಅದು ಇರೋದಿಲ್ಲ. ಅಂದರೆ ಅದು ಮುಂದೆ ಹೋಗ್ತಾ ಇರುತ್ತೆ. ಆದರೆ ನದಿ ಮಾತ್ರ ಅವತ್ತಿಂದ ಇದ್ದೇ ಇದೆ. ಆದರೆ ನದಿಯಲ್ಲಿರತಕ್ಕಂಥ ನೀರು ಅದು ಮುಂದೆ ಹೋಗ್ತಾ ಇರುತ್ತೆ, ಆದರೆ ಆ ಪ್ರವಾಹ ಇದೆಯಲ್ಲ ಅದು ನಿತ್ಯ. ಅದೇ ರೀತಿಯಾಗಿ ಈ ಜಗತ್ತು, ಅದರಲ್ಲಿರತಕ್ಕಂಥ ಅನೇಕ ಪದಾರ್ಥಗಳಿಗೆ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಆ ಜಗತ್ತನ್ನೋದು ಅನಾದಿ ಕಾಲದಿಂದ ಹಾಗೆ ನಡೆದುಕೊಂಡು ಬರ್ತಾ ಇದೆ. ಆದ್ದರಿಂದಲೇ ಇದನ್ನು ಅವ್ಯಯ ಅಂತ ಕರೆದಿದ್ದಾರೆ. ಹಾಗಾಗಿ ಕೇಳಲಿಕ್ಕೆ ತುಂಬ ವಿಚಿತ್ರ ಅನ್ನಿಸ್ಬೋದು. ಅಂದರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ಆದರೆ ಅದು ಯಾವಾಗಲೂ ಇರುತ್ತೆ. ಹೀಗೆ ಅಶ್ವತ್ಥಂ ಪ್ರಾಹುರವ್ಯಯಂ. ಇನ್ನು ಈ ಮರಕ್ಕೆ ಎಲೆಗಳು ಯಾವುದು ಅಂತಂದರೆ ಅದಕ್ಕೆ ಹೇಳ್ತಾರೆ ಛಂದಾಂಸಿ ಯಸ್ಯ ಪರ್ಣಾನಿ. ಇಡೀ ಈ ಮರಕ್ಕೆ, ಜಗದ್ವೃಕ್ಷಕ್ಕೆ ಎಲೆಗಳು ಯಾವುದು ಅಂತಂದರೆ
ಎಲ್ಲ ವೇದಗಳು ಶಾಸ್ತ್ರಗಳೇ ಎಲೆಗಳಂತಿದೆ. ಯಾಕೆ ಎಲೆಗಳಂತ ಹೇಳಿದ್ದು ಅಂತಂದರೆ ಅದು ಫಲಕಾರಿ, ಅಂದರೆ ನಮಗೆ ಫಲವನ್ನು ಕೊಡತಕ್ಕಂಥದ್ದು ಅದು. ಆದ್ದರಿಂದ ಅದನ್ನು ಎಲೆಗೆ ಹೋಲಿಕೆ ಮಾಡಿದ್ದಾರೆ. ಯಾಕೆಂದರೆ ಎಲೆ ಬಂದ ನಂತರ ಅಷ್ಟೇ ಅದರಲ್ಲಿ ಫಲ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಎಲೆ ಬಂದಿದೆ ಅಂತ ಆದರೆ ಅದರಲ್ಲಿ ಫಲ ಇದೆ ಅಂತ ಅರ್ಥ. ಅಂದರೆ ಇಲ್ಲೂ ಒಂದು ಮುಖ್ಯ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾವು ಅನುಷ್ಠಾನ ಮಾಡಿದರೆ ಅದರಿಂದ ಫಲ ನಮಗೆ ಇದ್ದೇ ಇದೆ, ಇಲ್ಲ ಅಂತ ಇಲ್ಲ. ಹಾಗಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ಅದರ ಮೇಲೆ ಶ್ರದ್ಧೆ ಇದ್ದರೆ ಸಾಕು, ಅದು ನಮಗೆ ಫಲ ಕೊಡುತ್ತೆ. ಹಾಗಾಗಿ ಛಂದಾಂಸಿ ಯಸ್ಯ ಪರ್ಣಾನಿ, ಛಂದಸ್ಸು ಅಂತಂದರೆ ಇಡೀ ಶಾಸ್ತ್ರ ಭಾಗ, ಆ ಶಾಸ್ತ್ರವೇ ಎಲೆ ರೂಪದಲ್ಲಿದೆ. ಇಂಥ ಜಗದ್ವೃಕ್ಷವನ್ನು ಯಾರು ತಿಳಿದುಕೊಳ್ತಾನೆ, ಯಸ್ತಂ ವೇದ ಸವೇದವಿತ್, ಯಾರು ಈ ವೃಕ್ಷವನ್ನು ಈ ರೀತಿಯಾಗಿ ತಿಳಿದುಕೊಳ್ತಾನೆ ಅವನು ಇಡೀ ವೇದಗಳನ್ನು ತಿಳಿದಂತೆ ಆಗತ್ತೆ ಅಂತ. ಹೀಗೆ ಒಟ್ಟು ಇಡೀ ಜಗತ್ತಿನ ಪರಿಚಯವನ್ನು ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಅಂಶ, ಈ ಜಗತ್ತಿಗೂ ಪರಮಾತ್ಮನಿಗೂ ಏನು ಸಂಬಂಧ. ಜೊತೆಗೆ ಆ ಛಂದಾಂಸಿ ಯಸ್ಯ ಪರ್ಣಾನಿ ಅಂತ ಹೇಳಿದ್ರು, ಅಂದರೆ ಆ ವೇದಗಳು ನಮಗೆ ಯಾಕೆ ಅಷ್ಟು ಮಹತ್ವವನ್ನು ಕೊಟ್ಟಿವೆ, ಅದಕ್ಕೆ ಯಾಕೆ ಅಷ್ಟು ಮಹತ್ವ, ಇದನ್ನೆಲ್ಲ ನಾವು ತಿಳಿದುಕೊಂಡಾಗ ಸಂಪೂರ್ಣವಾಗಿ ನಮಗೆ ಅರ್ಥ ಆಗತ್ತೆ. ಇವತ್ತು ಒಬ್ಬ ಮನುಷ್ಯ ತಾನು ಜೀವನ ನಡೆಸಬೇಕು ಅಂತಾದರೆ ಅವನಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಪ್ರಕೃತಿಯಲ್ಲಿರತಕ್ಕಂಥ ಅನೇಕ ಪದಾರ್ಥಗಳಿಂದ ಅವನು ಜೀವನ ನಡೆಸ್ತಾನೆ. ಅಂದರೆ ಅವನು ನೋಡಲಿಕ್ಕೆ ಬೆಳಕು ಬೇಕು. ಆ ಬೆಳಕನ್ನು ನಮಗೆ ಕೊಡಲಿಕ್ಕೆ ಸೂರ್ಯ, ಚಂದ್ರ, ಅಗ್ನಿ, ಹೀಗೆ 3 ಜನ ಇದ್ದಾರೆ. ಇನ್ನು ಅವನು ಪ್ರಾಣದಿಂದ ಇರಬೇಕು ಅಂತಾದರೆ ಉಸಿರಾಟ ಆಡಬೇಕು, ಉಸಿರು ಆಡಬೇಕು ಅಂತಾದರೆ ಗಾಳಿ ಬೇಕು. ಅದಕ್ಕೋಸ್ಕರ ಗಾಳಿಯನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಇನ್ನು ಇರಲಿಕ್ಕೆ ಜಾಗ ಬೇಕು, ಅದಕ್ಕೋಸ್ಕರ ಆಕಾಶ ಇದೆ. ಆಮೇಲೆ ಬರೀ ಆಕಾಶ ಇದ್ದರೆ ಸಾಲದು, ಕೆಳಗಡೆ ಬೀಳಬಾರದು, ನಾವು ಒಂದು ಕಡೆ ಭದ್ರವಾಗಿ ಇರಬೇಕು, ಅದಕ್ಕೋಸ್ಕರ ಪೃಥ್ವಿಯನ್ನು ಕೊಟ್ಟಿದ್ದಾನೆ. ಇನ್ನು ಪೃಥ್ವಿ, ಅಪು, ತೇಜಸ್ಸು, ಆಕಾಶ, ಹೀಗೆ 5 ಪದಾರ್ಥಗಳನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಅದು ಇಲ್ಲ ಅಂತಾದರೆ ನಾವು ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ 5ರಲ್ಲಿ ಯಾವುದಿಲ್ಲದೆ ಇದ್ರೂ ಕೂಡ ನಮ್ಮ ಜೀವನ ನಡೆಯೋದಿಲ್ಲ. ಹಾಗಾಗಿ 5 ಕೂಡ ನಮಗೆ ಕಾರಣ. ಹಾಗಾಗಿ ಪಂಚಭೂತಗಳಲ್ಲಿ ಊರ್ಧ್ವಮೂಲಂ ಅಧಃಶಾಖಂ ಅಂತ ಹೇಳಿದಾಗ ಅಲ್ಲಿ ಆ ಶಾಖೆ ಇಲ್ಲ ಅಂತಾದರೆ ಮರ ಇರಲಿಕ್ಕೆ ಸಾಧ್ಯ ಇಲ್ಲ, ಶಾಖ ಬೇಕೇ ಬೇಕು. ಹಾಗಾಗಿ ಈ 5 ಇಲ್ಲದೇನೆ ಒಬ್ಬ ಮನುಷ್ಯ ತಾನು ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಈ ಪ್ರಪಂಚವೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ 5 ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಹೀಗೆ 5 ಆ ಪಂಚಭೂತಗಳು ನಮ್ಮ ದೇಹದ ಒಳಗಡೆನೂ ಇದೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಈ ನಮ್ಮ ಕಣ್ಣಿಂದ ನಾವು ನೋಡ್ತೀವಿ, ಹಾಗಾದರೆ ಕಣ್ಣಿಂದ ನೋಡಬೇಕು ಅಂತಾದರೆ ಬೆಳಕು ಬೇಕು. ಆ ಬೆಳಕನ್ನು ಕೊಡೋದು ಯಾರು ಅಂತಂದರೆ ಸೂರ್ಯ. ಅಂದರೆ ನಮ್ಮ ಕಣ್ಣಿನಲ್ಲಿ ಸೂರ್ಯ ಚಂದ್ರರಿಬ್ಬರಿದ್ದು ಆ ಮೂಲಕ ನಮಗೆ ಎಲ್ಲ ಪದಾರ್ಥಗಳನ್ನು ಗೊತ್ತಾಗುವಂತೆ ಮಾಡುತ್ತಾರೆ. ಇದು ಅವರ ಕೆಲಸ. ಇನ್ನು ಯಾವುದಾದ್ರೂ ಒಳ್ಳೆ ಪರಿಮಳ ಅಥವಾ ಕೆಟ್ಟ ದುರ್ವಾಸನೆ ಇದರ ಜ್ಞಾನ ನಮಗೆ ಬರ್ತಾ ಇದೆ ಅಂತಂದರೆ ಅಲ್ಲಿ ವಾಯುದೇವರು, ಪ್ರವಾಹವಾಯು ನಮ್ಮ ಮೂಗಿನಲ್ಲಿ ಇದ್ದು ನಮಗೆ ಎಲ್ಲ ಪದಾರ್ಥದ ಗಂಧವನ್ನು ನಮಗೆ ಅನುಭವಕ್ಕೆ ಬರುವಂತೆ ಮಾಡ್ತಾರೆ. ಹಾಗಾಗಿ ಗಾಳಿ ಬೇಕೇ ಬೇಕು. ಇನ್ನು ನಾವು ತಿನ್ನುವ ಪದಾರ್ಥ ಅದರ ರುಚಿ ನಮಗೆ ಗೊತ್ತಾಗಬೇಕು ಅಂತಾದರೆ ನಮ್ಮ ಒಳಗಡೆ ನೀರು ಬೇಕು. ಅಂದರೆ ನಾಲಿಗೆಯಲ್ಲಿ ವರುಣ, ಅವನು ನೀರಿಗೆ ಅಭಿಮಾನಿ ದೇವತೆ, ಹಾಗಾಗಿ ನೀರು ನಮ್ಮಲ್ಲಿದೆ. ಇನ್ನು ಇದರ ಜೊತೆಗೆ ಆಕಾಶ, ಆಕಾಶ ಇಲ್ಲ ಅಂತಾದರೆ ನಾವು ಶಬ್ದ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಮ್ಮೆ ಪಕ್ಕದಲ್ಲಿರೋರು ಕೇಳೋಲ್ಲ, ಯಾಕೆಂದರೆ ಏನಾದರೂ ಅಡ್ಡ ಇರುತ್ತೆ ಅಂತ. ಹಾಗಾದರೆ ಅಡ್ಡ ಇದ್ದಾಗ ಸ್ಪಷ್ಟವಾಗಿ ನಮಗೆ ಕೇಳೋಲ್ಲ. ಯಾವುದೇ ಅಡ್ಡ ಇರಬಾರದು, ಅಂತಹ ಸಂದರ್ಭದಲ್ಲಿ ನಮಗೆ ಸ್ಪಷ್ಟವಾಗಿ ಕೇಳೋದು. ಹಾಗಾದರೆ ನಮಗೆ ನಾವು ಕೇಳುವ ಶಬ್ದ ಅದು ನಮಗೆ ಗೊತ್ತಾಗಬೇಕು ಅಂತಾದರೆ ಆಕಾಶ ಬೇಕು. ಹೀಗೆ ಆಕಾಶವು ನಮ್ಮ ಕಿವಿಯಲ್ಲಿದೆ. ಇನ್ನು ಅಗ್ನಿ, ನಾವು ಚೆನ್ನಾಗಿ ಮಾತಾಡಬೇಕು. ನಾವು ಮಾತಾಡಬೇಕು ಅಂತಾದರೆ ಅಗ್ನಿ ಬೇಕು, ಯಾಕೆಂದರೆ ಅಗ್ನಿ ಅನ್ನೋದು ಶಬ್ದ ಮಾಡುವ ಗುಣ ಅದಕ್ಕೆ. ಹಾಗಾಗಿ ನಾವು ಶಬ್ದ ಮಾಡಬೇಕು ಅಂತಾದರೆ ನಮ್ಮ ದೇಹದಲ್ಲಿ ಅಗ್ನಿ ಬೇಕು. ಹಾಗಾಗಿ ಆ ಅಗ್ನಿ ನಮ್ಮ ಬಾಯಿಯಲ್ಲಿ ನಿಂತು ನಮ್ಮಿಂದ ಮಾತುಗಳನ್ನು ಆಡಿಸ್ತಾನೆ. ಹೀಗೆ ನಮ್ಮ ದೇಹದ ಒಳಗಡೆ 5 ಪಂಚಭೂತಗಳಿದೆ. ಇದರ ಜೊತೆಗೆ ಹೊರಗಡೆಯೂ 5 ಭೂತಗಳಿರೋದ್ರಿಂದಲೇ ನಾವು ಜೀವನ ನಡೆಸಲಿಕ್ಕೆ ಆಗ್ತಾ ಇದೆ. ಹಾಗಾಗಿ ಈ ಪಂಚಭೂತಗಳನ್ನು ಬಿಟ್ಟು ನಮ್ಮ ಜೀವನ ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇದು ಶಾಖೆ, ಕೊಂಬೆಗಳಿಲ್ಲದೆ ಮರವನ್ನು ಊಹೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಇನ್ನು ಇದರ ಜೊತೆಗೆ ಬೇರು,
ಕೊಂಬೆ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯವಾಗಿರತಕ್ಕಂಥದ್ದು ಆ ಬೇರುಗಳು ಬೇಕು. ಬೇರು ಇಲ್ಲ ಅಂತಾದರೆ ಕೊಂಬೆಗಳಿದ್ರೂ ಕೂಡ ಪ್ರಯೋಜನ ಇಲ್ಲ. ಹಾಗಾದರೆ ಯಾವುದೇ ವ್ಯಕ್ತಿ ಆಗಿರಲಿ, ಆ ವ್ಯಕ್ತಿಯಲ್ಲಿ ಯಾವುದಾದ್ರೂ ಗುಣ ಇಲ್ಲ ಅಂತಾದರೆ ಅವನು ಮನುಷ್ಯನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಯಾಕೆ ಈ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವುದೇ ವಸ್ತುವನ್ನು ತೆಗೆದುಕೊಂಡ್ರು, ಯಾವುದೇ ಪ್ರಾಣಿಯನ್ನು ತೆಗೆದುಕೊಂಡ್ರು, ಯಾರೇ ಮನುಷ್ಯರನ್ನು ನಾವು ತೆಗೆದುಕೊಂಡ್ರು ಅವರಲ್ಲಿ ಒಂದಲ್ಲ ಒಂದು ರೀತಿಯ ಗುಣಗಳನ್ನು ನಾವು ಕಾಣ್ತೀವಿ. ಒಳ್ಳೆ ಗುಣದವರಾಗಿರುತ್ತಾರೆ, ಅಥವಾ ಮಧ್ಯದವರು, ಒಳ್ಳೆಯೂ ಅಲ್ಲ ಕೆಟ್ಟವರು ಅಲ್ಲ ಆ ಥರ, ಅಥವಾ ಕೆಟ್ಟವರಾಗಿರ್ತಾರೆ. ಈ ಮೂರು ವಿಭಾಗವನ್ನು ಬಿಟ್ಟು ಬೇರೆ ವಿಭಾಗ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇಲ್ಲ ಅಂತಾದರೆ ಅವನು ಮನುಷ್ಯನೇ ಅಲ್ಲ. ಒಂದು ವೇಳೆ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ ಅಂದರೆ ಅವನ ಜೀವನ ನಡೆಸಬಹುದು. ಆದರೆ ಅವನ ವ್ಯಕ್ತಿತ್ವನೇ ಇಲ್ಲ ಅಂತಾದರೆ ಆ ಮನುಷ್ಯನೇ ಅಲ್ಲ ಅವನು. ಹಾಗಾಗಿ ಈ ಆ ಕೊಂಬೆಗಳೇನಿದೆ ಅದಕ್ಕಿಂತಲೂ ಕೂಡ ತುಂಬ ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ನಮ್ಮ ವ್ಯಕ್ತಿತ್ವ. ಅದನ್ನು ನಿರ್ಧಾರ ಮಾಡತಕ್ಕಂಥದ್ದು ಈ ಸತ್ವ, ರಜಸ್ಸು, ತಮಸ್ಸು ಎಂಬ ಮೂರು ಗುಣಗಳು. ಹಾಗಾಗಿ ಇದು ಬೇರು. ಈ ಬೇರು ಇರಬೇಕು, ಕೊಂಬೆಗಳು ಇರಬೇಕು ಅಂತಂದರೆ ಅದೆಲ್ಲದಕ್ಕೂ ಆಧಾರವಾಗಿ ಒಂದು ಭೂಮಿ ಬೇಕು. ಆ ಭೂಮಿಯಂತೆ ಪರಮಾತ್ಮ ನಮಗಿದ್ದಾನೆ. ಅಂದರೆ ಆ ಪರಮಾತ್ಮ ಇಲ್ಲ ಅಂತಾದರೆ ಬೇರೂ ಇರಲಿಕ್ಕೆ ಸಾಧ್ಯ ಇಲ್ಲ, ಆ ಗಿಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆ ಮರ ಇಲ್ಲ ಅಂತಾದರೆ ಕೊಂಬೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಇಷ್ಟು ಚೆನ್ನಾಗಿ ಇರಬೇಕು ಅಂತಾದರೆ ಅದಕ್ಕೆ ಆಧಾರವಾಗಿ ಒಂದು ಭೂಮಿ ಬೇಕು. ಆ ಭೂಮಿಯೇನೇ ಪರಮಾತ್ಮ. ಹಾಗಾದರೆ ಆ ಬೇರು ಬೆಳೆಯಬೇಕು ಅಂದರೆ ಸತ್ವ, ರಜಸ್ಸು, ತಮಸ್ಸು ಅಂದರೆ ಮಹಾಲಕ್ಷ್ಮಿಯ ಮೂರು ರೂಪಗಳು ಅದು ಚೈತನ್ಯದಿಂದ ಇರಬೇಕು ಅಂತಾದರೆ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಇದರ ಜೊತೆಗೆ ಆ 5 ಭೂತಗಳು, ಪಂಚಭೂತಗಳೇನಿದೆ ಅದು ಇರಬೇಕು ಅಂತಾದರೆ ಅದಕ್ಕೂ ಕಾರಣ ಪರಮಾತ್ಮ. ಹೀಗೆ ಪಂಚಭೂತಗಳು, 3 ಪ್ರಕೃತಿಗಳು, ಇದರ ಜೊತೆಗೆ ಅಹಂಕಾರ ತತ್ವ, ಇದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಅಹಂಕಾರ ಅಂತಂದರೆ ನಾನು ಅಂತ ಏನು ನಮಗೆ ಅರಿವು ಬರುತ್ತೆ ಅದನ್ನು ಅಹಂಕಾರ ಅಂತ ಕರೀತಾರೆ. ಇದು ಜಾಸ್ತಿ ಆದರೂ ತೊಂದರೆ, ಆ ಅಹಂಕಾರ ಇಲ್ಲದೇ ಇದ್ದರೂ ತೊಂದರೆ. ಹಾಗಾಗಿ ಅದನ್ನು ಸಮತೋಲನದಲ್ಲಿದ್ದಾಗ ಅದು ನಮಗೆ ಒಳ್ಳೆ ಕೆಲಸವನ್ನು ಮಾಡಿಕೊಡುತ್ತೆ. ಇವತ್ತು ಯಾವುದೇ ಕೆಲಸವನ್ನು ಮಾಡಬೇಕು ಅಂತಾದಾಗ ನಾನು ಮಾಡುತ್ತೇನೆ ಅನ್ನೋ ಇಚ್ಛೆ ಬರಬೇಕು, ಬಯಕೆ ಬಂದರೆ ಮಾತ್ರ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗತ್ತೆ. ಹಾಗಾಗಿ ಆ ಅಹಂಕಾರ ಅಂದರೆ ಅಹಂ ಅಂದರೆ ನಾನು ಅಂತ ಅರ್ಥ. ನಾನು ಮಾಡುವವ ಅನ್ನೋ ಒಂದು ತಿಳುವಳಿಕೆ ಬೇಕು. ಆದರೆ ಈ ತಿಳುವಳಿಕೆ ಏನಾಗಬಾರದು, ಅದು ನಾನೇ ಮಾಡುತ್ತೇನೆ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಮಾಡಲ್ಲ ಅನ್ನೋ ದುರಹಂಕಾರ ಆಗಬಾರದು. ಅಹಂಕಾರ ಆಗಬೇಕೇ ಹೊರತು ದುರಹಂಕಾರ ಆಗಬಾರದು. ಹಾಗಾಗಿ ಇಂಥ ಅಹಂಕಾರ ತತ್ವ ನಮಗೆ ಬೇಕೇ ಬೇಕು. ಇದರ ಜೊತೆಗೆ ಮಹತ್ತತ್ವ, ಒಳ್ಳೆ ತಿಳುವಳಿಕೆಯನ್ನು ನಮಗೆ ಕೊಡತಕ್ಕಂಥದ್ದು. ಹಾಗಾಗಿ ಅಂಥ ಮಹತ್ತತ್ವ, ಅಹಂಕಾರ ತತ್ವ, ಇದರ ಜೊತೆಗೆ ಪಂಚಭೂತಗಳು ಮತ್ತು ಸತ್ವ, ರಜಸ್ಸು, ತಮಸ್ಸು, ಇದೆಲ್ಲದವನ್ನು ನಿಯಂತ್ರಣ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಇವಿಷ್ಟು ಇದ್ದಾಗ ಮಾತ್ರ ಆ ಜಗತ್ತು ಇರಲಿಕ್ಕೆ ಸಾಧ್ಯ. ಹಾಗಾಗಿ ಇಡೀ ಒಬ್ಬ ಮನುಷ್ಯ ತಾನು ಜೀವನ ನಡೆಸಬೇಕು ಅಂತಾದರೆ ಇವಿಷ್ಟು ಬೇಕೇ ಬೇಕು. ಇದರಲ್ಲಿ ಯಾವುದಿಲ್ಲದೆ ಇದ್ದರೂ ಕೂಡ ನಮಗೆ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಒಂದೊಂದನ್ನು ಬಿಟ್ಟರೂ ಏನೋ ಸ್ವಲ್ಪ ನಡೆಸ್ಬೋದು. ಆದರೆ ಆ ಬೇರು ಮತ್ತು ಮೂಲ ಆಧಾರ ಏನಿದೆ ಅದು ಇಲ್ಲ ಅಂತಾದರೆ ಜೀವನವೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಹೇಳಿದ್ದು ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತು. ಇನ್ನು ಛಂದಾಂಸಿ ಯಸ್ಯ ಪರ್ಣಾನಿ, ಆ ವೇದಗಳಿಗೆ ಯಾಕೋ ಅಷ್ಟು ಮಹತ್ವ. ಯಾಕೆ ಅಂತಂದರೆ ಇವತ್ತು ನಾವು ಏನಾದರೂ ಒಂದು ವಿಷಯ ಬಂದು ಹೇಳಿದ್ರೆ ಕೂಡಲೇ ನಂಬಲ್ಲ. ಅದಕ್ಕೇನು ರುಜುವಾತಿ ಏನು, ಪುರಾವೆ ಏನು, ಅದಕ್ಕೆ ಪ್ರಮಾಣ ಏನು ಅಂತ ಕೇಳ್ತೀವಿ. ಆದರೆ ಕೆಲವೊಮ್ಮೆ ಒಬ್ಬರು ಹೇಳಿದ ಮಾತನ್ನು ಕೇಳ್ತೀವಿ, ಕೆಲವೊಮ್ಮೆ ಕೇಳೋದಿಲ್ಲ. ಇದಕ್ಕೆ ಕಾರಣ ಏನು? ಈಗ ನಾವು ಯಾರಾದರೂ ರೋಡಲ್ಲಿ ಹೋಗಬೇಕಾದ್ರೆ ಯಾರನ್ನಾದ್ರೂ ಅಡ್ರೆಸ್ ಕೇಳ್ತೀವಿ, ಇಂಥವ್ರ ಮನೆಗೆ ಹೋಗಬೇಕು, ಅದರ ಅಡ್ರೆಸ್ಸು ಎಲ್ಲಿ ಬರುತ್ತೆ ಏನು. ಅದಕ್ಕೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಆದರೆ ಅವನ ಹೇಳಿದ ಮಾತು ಯಾಕೋ ಒಂದು ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ತು, ಅದರಲ್ಲಿ ನಮಗೆ ಅಷ್ಟು ನಂಬಿಕೆ ಬರಲಿಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ದೂರ ಹೋಗಿ ಇನ್ನೊಬ್ಬ ವ್ಯಕ್ತಿಯನ್ನು ಕೇಳ್ತೀವಿ, ಆ ವ್ಯಕ್ತಿ ಹೇಳಿದಾಗ ನಂಬಿಕೆ ಬರುತ್ತೆ. ಹಾಗಾದರೆ ಹಿಂದೆ ಹೇಳಿರ್ತಕ್ಕಂಥ ವ್ಯಕ್ತಿ ಹೇಳಿದಾಗ ನಂಬಿಕೆ ಬರಲಿಲ್ಲ, ಈ ವ್ಯಕ್ತಿ ಹೇಳಿದಾಗ ನಂಬಿಕೆ ಬಂತು. ಕಾರಣ ಏನು? ಕಾರಣ ಇಷ್ಟೇ, ಆ ವ್ಯಕ್ತಿಯನ್ನು ನೋಡಿದಾಗ ಅವನು ಸುಳ್ಳು ಹೇಳುತ್ತಿದ್ದಾನೋ ಇಲ್ಲೋ ಅನ್ನೋದು ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ. ಯಾಕೆಂದರೆ ಮೊದಲು ಕೇಳಿರತಕ್ಕಂಥ ವ್ಯಕ್ತಿ ಅವನು ಕುಡುಕ, ಅವನು ಸರಿಯಾಗಿ ನಿಲ್ಲಿಕ್ಕೂ ಆಗ್ತಾ ಇಲ್ಲ, ಮಾತಾಡಲಿಕ್ಕೂ ಆಗ್ತಾ ಇಲ್ಲ. ಅಂತಹ ವ್ಯಕ್ತಿಯಲ್ಲಿ ನಾವು ಕೇಳಿದಾಗ
ಅವನು ಸತ್ಯವಾದದ್ದನ್ನೇ ಹೇಳ್ತಾನೆ ಅನ್ನೋದಕ್ಕೆ ಯಾವ ನಂಬಿಕೆಯೂ ಇಲ್ಲ. ಯಾಕೆಂದರೆ ಅವನಲ್ಲಿ ಅಷ್ಟು ದೋಷಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಅವನಿಗೆ ನಿಲ್ಲಿಕ್ಕಾಗ್ತಾ ಇಲ್ಲ, ಮಾತಾಡ್ಲಿಕ್ಕಾಗ್ತಾ ಇಲ್ಲ, ಎಲ್ಲಿದ್ದೀನಿ ಅನ್ನೋದು ಗೊತ್ತಿಲ್ಲ, ಏನು ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವನಲ್ಲಿ ಅಷ್ಟು ದೋಷ ಇರೋದರಿಂದ ಅವನ ಮಾತಿನ ಮೇಲೆ ಪೂರ್ಣ ವಿಶ್ವಾಸ ನಮಗೆ ಬರೋದಿಲ್ಲ. ಅದೇ ಇನ್ನೊಬ್ಬ ವ್ಯಕ್ತಿಯನ್ನು ಕೇಳಿದಾಗ ಅವನು ಚೆನ್ನಾಗಿದ್ದಾನೆ, ಹಿಂದಿನ ವ್ಯಕ್ತಿಯ ಥರ ಇಲ್ಲ, ಅವನಿಗೆ ಹೇಳಬೇಕು ಅನ್ನೋ ಬಯಕೆ ಇದೆ, ಹೇಳ್ತಾ ಇದ್ದಾನೆ. ಹಾಗಾದರೆ ಅವನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಆದರೂ ಕೂಡ ಸಂಪೂರ್ಣ ವಿಶ್ವಾಸ ನಮಗೆ ಬರೋದಿಲ್ಲ. ಯಾಕೆ ಅಂದರೆ ಅವನು ಸುಳ್ಳು ಹೇಳಿರಬಹುದೇನೋ. ಯಾಕೆಂದರೆ ಆ ವ್ಯಕ್ತಿಯನ್ನು ನೋಡಿದಾಗ ಅವನಲ್ಲಿ ದೋಷ ಕಾಣಿತು, ಇವನಲ್ಲಿ ಆ ರೀತಿ ದೋಷ ಕಂಡಿಲ್ಲ, ಆದರೆ ಇವನು ನಮಗೆ ಮೋಸ ಮಾಡಬಹುದೇನೋ ಅನ್ನೋ ಒಂದು ಸಂದೇಹ ಬರಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅವನು ಹೇಳಿದ್ದು ಕೂಡ ಸಂಪೂರ್ಣ ನಂಬಿಕೆ ಬರೋದಿಲ್ಲ. ಆದರೆ ಮೊದಲನೇ ವ್ಯಕ್ತಿ ಹೇಳಿದಕ್ಕಿಂತಲೂ ಇವನಲ್ಲಿ ಸ್ವಲ್ಪ ಸತ್ಯ ಇರಬಹುದು ಅನ್ನೋ ಸಂದೇಹ ಬರುತ್ತೆ. ಆದರೆ ಯಾವಾಗ ಆ ಮನೆಗೆ ಹೋಗಿ ಅದನ್ನು ನೋಡಿ ಅದೆಲ್ಲ ನಮ್ಮ ಕೆಲಸ ಮುಗಿಯತ್ತೆ, ಆವಾಗ ಆ ವ್ಯಕ್ತಿಯ ಮೇಲೆ ಪೂರ್ಣ ನಂಬಿಕೆ ಬರುತ್ತೆ. ಹಾಗಾದರೆ ನಾವು ಯಾವುದೇ ಒಂದು ವಸ್ತುವನ್ನಾಗಲಿ ಅಥವಾ ಯಾವುದೇ ಒಂದು ವಿಷಯವನ್ನು ನಂಬಬೇಕು ಅಂತಾದರೆ ಆ ವ್ಯಕ್ತಿಯನ್ನು ನೋಡಿ ನಂಬೋದಲ್ಲ. ವ್ಯಕ್ತಿಯನ್ನು ನೋಡಿ ನಂಬಬೇಕು ಅಂತಾದರೆ ಆ ವ್ಯಕ್ತಿ ಪ್ರಾಮಾಣಿಕ ಅಂತ ನಮಗೆ ಗೊತ್ತಾಗಬೇಕು, ಆ ವ್ಯಕ್ತಿ ನಮಗೆ ಮೋಸ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗಬೇಕು. ಅಂದಾಗ ಮಾತ್ರ ಆ ವಿಷಯ ನಮಗೆ ಸ್ಪಷ್ಟ ಆಗತ್ತೆ. ಆದರೆ ಈ ವೇದಗಳಿದೆಯಲ್ಲ, ಈ ವೇದಗಳು ಹೇಳತಕ್ಕಂಥದ್ದು ಅದರಲ್ಲಿ ಯಾವ ದೋಷಗಳು ಇಲ್ಲ, ಆದ್ದರಿಂದಲೇ ಅದನ್ನು ಅಪೌರುಷೇಯ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಒಂದು ಶಬ್ದ ಯಾವುದಾದ್ರೂ ಒಂದು ವಸ್ತುವನ್ನು ತಿಳಿಸಿಕೊಡತ್ತೆ ಅಂತಂದರೆ ಅದರಲ್ಲಿ ಯಾವ ದೋಷ ಇರೋದಿಲ್ಲ, ಶಬ್ದದಲ್ಲಿ ದೋಷ ಇಲ್ಲ. ಆದರೆ ಶಬ್ದವನ್ನು ಹೇಳ್ತಾರಲ್ಲ ಮನುಷ್ಯರು, ಅವರಲ್ಲಿ ದೋಷ. ಈಗ ಉದಾಹರಣೆಗೆ ಸಂಸ್ಕೃತದಲ್ಲಿ ಫಲ ಅಂತ ಕರೆದ್ರೆ ಹಣ್ಣು ಅಂತ ಅರ್ಥ. ಅದೇ ಫಲವನ್ನು ಫಲ ಅಂತ ಹೇಳಿದ್ರೆ ಅದು ಮಾಂಸ ಅನ್ನೋ ಅರ್ಥ ಇದೆ. ಹಾಗಾದರೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ ಫಲಾಹಾರ ಆಯಿತಾ, ಅದನ್ನು ಫಲಾಹಾರ ಅಂತ ಹೇಳಬೇಕು. ಫಲಾಹಾರ ಅಂತಂದರೆ ಮಾಂಸ ಅನ್ನೋ ಅರ್ಥ ಇದೆ. ಹೀಗೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಅರ್ಥವೇ ಸಂಪೂರ್ಣ ವಿರುದ್ಧವಾದ ಅರ್ಥ. ಫಲ ಅನ್ನೋದಕ್ಕೆ ಹಣ್ಣು ಅಂತ ಅರ್ಥ, ಫಲ ಅನ್ನೋದಕ್ಕೆ ಮಾಂಸ ಅಂತ ಅರ್ಥ. ಹೀಗೆ ಆ ಶಬ್ದದಲ್ಲಿ ವಾಸ್ತವಿಕವಾಗಿ ದೋಷ ಇಲ್ಲ, ಆದರೆ ಅದನ್ನು ಉಚ್ಚಾರಣೆ ಮಾಡಬೇಕಲ್ವ. ಈಗ ಫಲ ಅನ್ನೋ ಹೇಳುವ ಸಂದರ್ಭದಲ್ಲಿ ನಾವು ಫಲ ಅಂತ ಹೇಳಿಬಿಟ್ರೆ ಅದು ಅರ್ಥವೇ ವ್ಯತ್ಯಾಸ ಆಗುತ್ತೆ. ಇದು ಶಬ್ದದಲ್ಲಿರೋದಲ್ಲ, ಆ ವ್ಯಕ್ತಿ ಆ ರೀತಿ ಉಚ್ಚಾರಣೆ ಮಾಡಿರೋದ್ರಿಂದ ದೋಷ ಬಂದಿದೆ. ಹಾಗಾಗಿ ಸಾಮಾನ್ಯವಾಗಿ ಶಬ್ದ ಅದು ಚೆನ್ನಾಗಿಲ್ಲ, ಅದು ದುಷ್ಟ, ಅದು ನಮಗೇನೋ ತಪ್ಪು ಮಾಹಿತಿಯನ್ನು ಕೊಡುತ್ತೆ ಅಂದರೆ ಅದರ ಅಭಿಪ್ರಾಯ ಆ ಶಬ್ದವನ್ನು ಯಾರು ಉಚ್ಚಾರಣೆ ಮಾಡಿರ್ತಾರೆ ಅಂತಹ ವ್ಯಕ್ತಿಯಲ್ಲಿ ದೋಷ ಇರೋದರಿಂದ ಅದರಲ್ಲಿ ದೋಷ ಕಂಡಂತೆ ಆಗತ್ತೆ. ವಾಸ್ತವಿಕವಾಗಿ ಶಬ್ದದಲ್ಲಿ ದೋಷ ಇಲ್ಲ. ಹಾಗಾದರೆ ಶಬ್ದದಲ್ಲಿ ದೋಷ ಯಾಕೆ ಬರುತ್ತೆ ಅಂತಂದರೆ ಆ ಮನುಷ್ಯ ಆ ವಾಕ್ಯವನ್ನು ಪ್ರಯೋಗ ಮಾಡಿದ್ರಿಂದ ಆ ಶಬ್ದದಲ್ಲಿ ದೋಷ ಬರುತ್ತೆ. ಹಾಗಾದರೆ ಮನುಷ್ಯ ಆ ಶಬ್ದವನ್ನು ಪ್ರಯೋಗ ಮಾಡಲಿಲ್ಲ ಅಂತಾದರೆ ಆ ಶಬ್ದ ಯಾವಾಗಲೂ ನಿರ್ದುಷ್ಟವಾಗಿಯೇ ಇರುತ್ತೆ. ಹಾಗಾಗಿ ವೇದಗಳು ಯಾವುದಾದ್ರೂ ಪುರುಷನಿಂದ ನಿರ್ಮಿತ ಅಂತ ನಾವು ಒಪ್ಪಿಕೊಂಡ್ರೆ ಆ ಪುರುಷನಲ್ಲಿ ಏನಾದರೂ ದೋಷಗಳಿದ್ದರೆ ಆ ದೋಷಗಳು ಆ ಶಬ್ದದಲ್ಲಿ ಕಾಣಿಸಿಕೊಳ್ಳುತ್ತೆ. ಆಗ ಆ ಶಬ್ದ ಏನನ್ನೂ ತಿಳಿಸಿಕೊಡಲಿಕ್ಕೆ ಅದು ಸಮರ್ಥ ಆಗೋದಿಲ್ಲ. ಹಾಗಾಗಿ ಆ ಶಬ್ದವನ್ನು ನಾವು ಯಾರಿಂದಲೂ ಕೂಡ ನಿರ್ಮಿತವಾದದ್ದಲ್ಲ ಅಂತ ಹೀಗೆ ನಾವು ಹೇಳಬೇಕು. ಹೇಳಿದಾಗ ಅದರಲ್ಲಿ ಯಾವ ದೋಷಗಳಿಗೆ ಅವಕಾಶ ಇಲ್ಲ. ಆ ಶಬ್ದ ಅದನ್ನು ಹೇಳ್ತಾ ಇದೆ ಅಂತಾದರೆ ಅದು ಸತ್ಯವೇ ಆಗಿರುತ್ತೆ. ಹಾಗಾಗಿ ನಾವು ಶಾಸ್ತ್ರದಲ್ಲಿ ತುಂಬ ಎಚ್ಚರದಿಂದ ನಿಗಾ ವಹಿಸಿ ಅದರ ಮೇಲೆ ಶ್ರದ್ಧೆಯನ್ನು ಇಟ್ಟರೆ ಅದು ಹೇಳುವ ಯಾವುದೇ ಒಂದು ವಿಷಯ ಅದು ಸತ್ಯ ಆಗಿರುತ್ತೆ. ಹಾಗಾಗಿ ನಾವು ಇವತ್ತು ಎಲ್ಲರೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರೋದು ಈ ಇಡೀ ಜಗತ್ತನ್ನು ನಿಯಮನ ಮಾಡತಕ್ಕಂಥ ಪರಮಾತ್ಮ. ಇದು ನಮಗೆ ಸ್ಪಷ್ಟ. ಯಾಕೆ ಅಂದರೆ ಇದರಲ್ಲಿ ಪರಮಾತ್ಮನ ಮಹತ್ವ ಏನು ಅಂತ ನಮಗನಿಸುತ್ತೆ. ಯಾಕೆ ಅಂದರೆ ಪರಮಾತ್ಮ ಇಲ್ಲದೇ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಅಂತಂದರೆ ನಾವು ನಡೆದಾಡ್ತಾ ಇರ್ತೀವಿ, ಓಡಾಡಬೇಕಾದ್ರೆ ನಮಗೆ ತುಂಬ ಅಹಂಕಾರ. ಏನು ಅಂತ, ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ತೇನೆ, ಇದರಲ್ಲಿ ಯಾರ ಹಂಗೂ ಬೇಕಾಗಿಲ್ಲ, ಯಾರೂ ನನಗೆ ಸಹಾಯಕರಾಗಿ ಇಲ್ಲ ಅನ್ನೋ ಭಾವನೆ ನಮಗಿದೆ. ಆದರೆ ಸರಿಯಾಗಿ ಯೋಚನೆಯನ್ನು ಮಾಡಿದರೆ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ಅನುಭವಕ್ಕೆ ಇರತಕ್ಕಂಥದ್ದು. ನಾವು ಓಡಾಡಬೇಕಾದ್ರೆ ಎಡೆದುಕೊಂಡು ಬೀಳ್ತೀವಿ.
ಎಡವುಕೊಂಡಾಗ ನಮಗೆ ಕೈಕಾಲು ಮುರಿಬಹುದು, ಅಥವಾ ರಕ್ತ ಬರಬಹುದು, ಅಥವಾ ನೋವಾಗಬಹುದು. ಪೆಟ್ಟಾಗೇ ಆಗುತ್ತೆ. ಪೆಟ್ಟಾದರೆ ನೋವು ಆಗೇ ಆಗತ್ತೆ. ಹಾಗಾದರೆ ಯಾವ ಮೂರ್ಖನೂ ಕೂಡ ನನಗೆ ನೋವಾಗಬೇಕು ಅಂತ ತಾನು ಬಯಸೋದಿಲ್ಲ. ಆದರೆ ಬೀಳುತ್ತಾನೆ, ಅದರಿಂದ ನೋವನ್ನು ತಾನು ಅನುಭವಿಸ್ತಾನೆ. ಹಾಗಾದರೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳೋದಂತಾಗಿದ್ದರೆ ಯಾರೂ ಕೂಡ ತಾನಾಗಿಯೇ ಬಿದ್ದು ತನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಎಂದರೂ ಕೂಡ ತಾನೇ ಬಿದ್ದು ನೋವನ್ನು ಮಾಡಿಕೊಳ್ಳಲ್ಲ. ಯಾವ ಮೂರ್ಖನೂ ಮಾಡಿಕೊಳ್ಳೋದಿಲ್ಲ. ಅಂಥದ್ರಲ್ಲಿ ವಿವೇಕ ಇರತಕ್ಕಂಥ ಮನುಷ್ಯರು ಹಾಗೆ ಮಾಡೋದೇ ಇಲ್ಲ. ಇನ್ನು ಊಟ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೇನೆ ನಾಲ್ಗೆ ಕಚ್ಕೊಳ್ತೀವಿ. ಅಲ್ಲಿಯೂ ಕೂಡ ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳೋದು ಅಂತಾಗಿದ್ದರೆ ಅಲ್ಲಿ ನಾವು ನಾಲ್ಗೆ ಕಚ್ಕೊಂಡು ದುಃಖವನ್ನು ಅನುಭವಿಸ್ತಾ ಇರಲಿಲ್ಲ. ಹಾಗಾದರೆ ಇದರಿಂದ ನಮಗೆ ಗೊತ್ತಾಗೋದು ಏನು ಅಂತಂದರೆ, ಸ್ವತಂತ್ರರಾಗಿ ನಮ್ಮ ರಕ್ಷಣೆಯ ಜವಾಬ್ದಾರಿ ನಮಗೆ ಇಲ್ಲ. ಹಾಗಾದರೆ ಯಾರಿಂದಲೂ ಆಗ್ತಾ ಇದೆ. ಅದು ಯಾರು ಅಂತ ಹುಡುಕ್ತಾ ಹೋದಾಗ ನಮ್ಮ ಸುತ್ತಮುತ್ತಲು ಜನರು ಕಾಣ್ತಾರೆ. ಸುತ್ತಮುತ್ತಲು ಜನರನ್ನು ಕಂಡಾಗ ನಮಗನ್ಸುತ್ತೆ, ಅಯ್ಯೋ ನಾನು ಅವರು ಒಂದೇ ಥರ, ಅಂದರೆ ನಾವು ಮನುಷ್ಯರೇ ಅವರು ಮನುಷ್ಯರೇ. ಹಾಗಾದರೆ ನನಗೇನು ದುಃಖಗಳಾಗ್ಬೋದು ಅದೇ ದುಃಖಗಳು ಈಗಿಲ್ಲ ನಾಳೆ ಆಗ್ಬೋದು, ಅಥವಾ ನನಗೆ ಈಗ ಸುಖ ಇದೆ ಅವ್ರಿಗೆ ಆಮೇಲೆ ಸುಖ ಆಗ್ಬೋದು. ಹೀಗೆ ನಮ್ಮ ಸುತ್ತಮುತ್ತಲೇ ಇರೋರಂತೂ ನಮಗಲ್ಲ, ರಕ್ಷಣೆ ಅಲ್ಲ. ಹಾಗಾದರೆ ಯಾರು ಮಾಡ್ತಾ ಇದ್ದಾರೆ? ಇದಿನ್ನೂ ನಮಗೆ ಸ್ಪಷ್ಟ ಆಗಬೇಕು ಅಂತಾದರೆ ನಾವು ನಿದ್ದೆಯನ್ನು ಮಾಡಬೇಕಾದಾಗ ಸಂಪೂರ್ಣವಾಗಿ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಾವು ಪ್ರತಿನಿತ್ಯ ಮಲಗುತ್ತೇವೆ. ಮಲಗಿದಾಗ ಎಲ್ಲಿ ಮಲಗಿದ್ದೇವೆ ಅನ್ನೋ ಎಚ್ಚರವೂ ಇರೋದಿಲ್ಲ, ಏನು ಆಗ್ತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಕೆಲವೊಂದು ಸಲ ಎಷ್ಟು ಜೋರು ಶಬ್ದ ಆದರೂ ಕೂಡ ನಮಗೆ ಎಚ್ಚರ ಆಗೋದಿಲ್ಲ. ಅಷ್ಟು ಗಾಢವಾದ ನಿದ್ದೆಯನ್ನು ನಾವು ಮಾಡ್ತೀವಿ. ಹಾಗಾದರೆ ಇಂಥ ನಿದ್ದೆ ಮಾಡಬೇಕಾದರೆ ಮತ್ತೆ ಬೆಳಗ್ಗೆ ಎದ್ದು ಆರಾಮಾಗಿರ್ತೀವಿ. ಆದರೆ ಆ ನಿದ್ದೆ ಮಾಡೋವಾಗ ಮನೆ ಕುಸಿದು ಬೀಳಬಹುದು, ಅಥವಾ ಯಾರಾದರೂ ನುಗ್ಗಿ ನಮ್ಮನ್ನು ಸಾಯಿಸಬಹುದು, ಅಥವಾ ಯಾವುದಾದ್ರೂ ಪ್ರಾಣಿಗಳು ಬಂದು ನಮ್ಮನ್ನು ಕೊಲ್ಲಬಹುದು. ಆದರೆ ಇದು ಯಾವುದೂ ಆಗ್ತಾ ಇಲ್ಲ. ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಮತ್ತೆ ಬೆಳಗ್ಗೆ ಹೇಳ್ತಾ ಇದ್ದೀವಿ. ಇದು ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಹಾಗಾದರೆ ಇಲ್ಲಿ ನಮಗೆ ರಕ್ಷಣೆಯನ್ನು ಮಾಡೋರು ಯಾರು ಅಂತಂದರೆ, ನಮಗೆ ರಕ್ಷಣೆಯನ್ನು ಮಾಡೋರು ದೇವತೆಗಳು ಅಂತ ಒಂದು ಹಂತದಲ್ಲಿ ನಾವು ಒಪ್ಕೊಳ್ಬೋದು. ಯಾಕೆಂದರೆ ನಾವು ಮನುಷ್ಯರು, ಅವರು ದೇವತೆಗಳು. ನಮಗಿಂತಲೂ ಕೂಡ ಏನೋ ಒಂದು ಸ್ವಲ್ಪ ಜಾಸ್ತಿ ಅವರಿಗೆ ಸಾಮರ್ಥ್ಯ ಇದೆ ಅಂತ ಇಟ್ಕೊಂಡು ಅವರು ನಮಗೆ ರಕ್ಷಣೆಯನ್ನು ಮಾಡ್ತಾರೆ ಅಂತ ಒಪ್ಕೊಳ್ಬೋದು. ಆದರೆ ಆವಾಗಲೂ ಕೂಡ ದೇವತೆಗಳಿಗೆ ವಿಶ್ರಾಂತಿ ಇದೆ. ಇವತ್ತು ನಾವು ಪ್ರತಿನಿತ್ಯ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀವಿ. ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ವಿಶ್ರಾಂತಿ ಅನ್ನೋದಿದೆ. ಒಂದು ರಾತ್ರಿಯಲ್ಲಿ ವಿಶ್ರಾಂತಿ ತಗೊಳ್ತೀವಿ, ಅಥವಾ ಭಾನುವಾರ ಈ ಥರ ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ರಜೆ ಅಂತ ಬಂದರೆ ಅವಾಗ ವಿಶ್ರಾಂತಿಯನ್ನು ತಗೊಳ್ತೀವಿ. ಹಾಗೆ ಇಡೀ ಎಲ್ಲ ನಮ್ಮ ದೇಹದಲ್ಲಿ ನಿಂತು ನಮ್ಮನ್ನು ನಡೆಸ್ತಕ್ಕಂಥ ಎಲ್ಲ ದೇವತೆಗಳಿಗೂ ಕೂಡ ಅವರಿಗೂ ವಿಶ್ರಾಂತಿ ಇದೆ. ಅವರಿಗೆ ಯಾವಾಗ ವಿಶ್ರಾಂತಿ ಅಂತಂದರೆ, ನಾವು ಕನಸನ್ನು ಕಾಣ್ತೇವೆ ಆವಾಗ ಅವರಿಗೆ ವಿಶ್ರಾಂತಿ ಇಲ್ಲ. ಯಾಕೆಂದರೆ ಅಲ್ಲೂ ಕಣ್ಣು ಕೆಲಸ ಮಾಡ್ತಾ ಇದೆ, ಮನಸ್ಸು ಕೆಲಸ ಮಾಡ್ತಾ ಇದೆ, ಎಲ್ಲವೂ ಕೆಲಸ ಮಾಡ್ತಾ ಇದೆ. ಆದರೆ ಕನಸನ್ನು ಕಾಣೋದನ್ನು ಬಿಟ್ಟು ಗಾಢವಾದ ನಿದ್ರೆ ಅಂತ ನಾವೇನು ಮಾಡ್ತೇವೆ, ಆವಾಗ ಕನಸನ್ನು ನಾವು ಕಾಣೋದಿಲ್ಲ, ಅದು ಗಾಢವಾದ ನಿದ್ದೆ. ಅಂಥ ಸಂದರ್ಭದಲ್ಲಿ ನಮ್ಮ ಯಾವ ಇಂದ್ರಿಯಗಳು ಕೂಡ ಕೆಲಸ ಮಾಡೋದಿಲ್ಲ, ಅವರಿಗೆ ವಿಶ್ರಾಂತಿ ಇದೆ. ಹಾಗಾದರೆ ಅವರು ಅವಾಗ ನಮ್ಮ ರಕ್ಷಣೆಯನ್ನು ಮಾಡೋದಿಲ್ಲ. ಇನ್ನು ಇರೋರು ಎಲ್ಲ ದೇವತೆಗಳು, ಎಲ್ಲಿ ರುದ್ರದೇವರ ತನಕ ಮನಸ್ಸಿಗೆ ಅಭಿಮಾನಿ ದೇವತೆಗಳು ರುದ್ರದೇವರು, ಆ ರುದ್ರದೇವರಿಗೂ ವಿಶ್ರಾಂತಿ ಇದೆ. ಅಂದರೆ ನಮ್ಮ ಮನಸ್ಸು ಕೂಡ ಅವಾಗ ವಿಶ್ರಾಂತಿಯಲ್ಲಿರುತ್ತೆ. ಇನ್ನು ರುದ್ರದೇವರಿಗಿಂತ ಮೇಲೆ ಇರತಕ್ಕಂಥವ್ರು ಅಂದರೆ ಪ್ರಾಣದೇವರು. ಆ ಪ್ರಾಣದೇವರು ಎಚ್ಚರದಲ್ಲಿರುತ್ತಾರೆ, ಆದರೆ ಅವರು ನಮ್ಮಲ್ಲಿ ನಿಂತು ಜಪವನ್ನು ಮಾಡೋದು ಬಿಟ್ಟು ಬೇರೆ ಇನ್ನೇನು ಕೆಲಸ ಮಾಡಲ್ಲ. ಅಂದರೆ 21,600 ಹಂಸ ಮಂತ್ರಗಳನ್ನು ಜಪ ಮಾಡೋದೇ ಅವರ ಕೆಲಸ. ಅದನ್ನು ಬಿಟ್ಟು ಬೇರೆ ಯಾವ ಕೆಲಸವನ್ನು ಆ ಪ್ರಾಣದೇವರು ಮಾಡೋದಿಲ್ಲ. ಹಾಗಾದರೆ ಇನ್ನು ಇರತಕ್ಕಂಥದ್ದು ಆ ಪರಮಾತ್ಮ ಮಾತ್ರ. ಹಾಗಾಗಿ ಆ ಪರಮಾತ್ಮನೇ ಅಲ್ಲಿ ನಮಗೆ ರಕ್ಷಕನಾಗಿ ಇದ್ದಾನೆ. ಇದು ಎಲ್ಲಿ ನಾವು ನಿದ್ದೆ ಮಾಡಬೇಕಾದಾಗ, ಅದೇ ರೀತಿಯಾಗಿ ನಾವು ಎಚ್ಚರದಲ್ಲಿರಬೇಕಾದಾಗಲೂ ಕೂಡ ಆ ಪರಮಾತ್ಮನೇ ನಮಗೆ ರಕ್ಷಕನಾಗಿ ನಿಂತಿದ್ದಾನೆ. ಹಾಗಾಗಿ ಹೀಗೆ ಎಲ್ಲಿ ನಮ್ಮನ್ನು ಅನವರತ ಪ್ರತಿ ಕ್ಷಣದಲ್ಲಿಯೂ ಕೂಡ ನಮಗೆ ರಕ್ಷಣೆಯನ್ನು ಮಾಡತಕ್ಕಂತಹ ಆ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅಂಥೇಳಿ ನಾವು ಹೊರಟಿದ್ದೇವೆ. ಯಾಕೆಂದರೆ ನಮ್ಮ ರಕ್ಷಣೆಯ ಜವಾಬ್ದಾರಿ, ನಮ್ಮ ರಕ್ಷಣೆಯ ಶಕ್ತಿ ನಮ್ಮಲ್ಲೇ ಇಲ್ಲ, ಅದು ಇರೋದು ಕೇವಲ ಪರಮಾತ್ಮನಲ್ಲಿ ಮಾತ್ರ. ಹಾಗಾದರೆ ಅಂಥ ಪರಮಾತ್ಮ ಯಾರು ಅಂತ ನಾವು ತಿಳ್ಕೊಳ್ಬೇಕು ಅಂತಾದರೆ ಅವನ ಹೇಗಿದ್ದಾನೆ, ಅವನ ಆಕಾರ ಏನು, ಅವನ ಗುಣಗಳೇನು, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಇವತ್ತು ನಮಗೇನೋ ಕಾಯಿಲೆ ಬಂದಿದೆ, ಅದನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು ಅಂತಾದರೆ ಡಾಕ್ಟ್ರ್ ಹತ್ರ ಹೋಗಬೇಕು. ಆದರೆ ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ 4-6 ಜನರ ಹತ್ರ ಕೇಳ್ತೀವಿ. ಕೇಳಿದಾಗ ಅವರು ಇಂಥ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಹೇಳ್ತಾರೆ.
ಅವರು ಅಷ್ಟೇ ಹೇಳೋದಿಲ್ಲ, ಅವರ ಹೆಸರು, ಅವರ ಅಡ್ರೆಸ್ಸು, ಅವರ ಸ್ವಭಾವ ಏನು ಎಲ್ಲವನ್ನು ಹೇಳ್ತಾರೆ. ಅಂದರೆ ಅವರಷ್ಟು ಹೇಳಿದಾಗ ಮಾತ್ರ ಆ ವ್ಯಕ್ತಿಯ ಪರಿಚಯ ಸ್ವಲ್ಪ ನಮಗಾಗತ್ತೆ. ಆಮೇಲೆ ಅಲ್ಲಿ ಹೋಗಿ ನೋಡಿದಾಗ ಅವರ ವ್ಯಕ್ತಿತ್ವ ನಮಗೆ ಪರಿಚಯ ಆಗತ್ತೆ. ಹಾಗೆ ನಮಗೂ ಈ ಸಂಸಾರದಲ್ಲಿ ಬಿದ್ದು ಅನೇಕ ದುಃಖಗಳನ್ನು ನಾವು ಪಡ್ತಾ ಇದ್ದೇವೆ. ಈ ದುಃಖದಿಂದ ಪಾರಾಗಬೇಕು ಅಂತಾದರೆ ದುಃಖದಿಂದ ಎತ್ತಿ ಪಾರು ಮಾಡತಕ್ಕಂತಹ ವ್ಯಕ್ತಿ ಬೇಕು. ಅದು ಯಾರು ಅಂತ ನಾವು ಹುಡುಕ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲಿರೋ ಜನರಂತೂ ಅಲ್ಲವೇ ಅಲ್ಲ, ಯಾಕೆಂದರೆ ನಮ್ಮಂತೆಯೇ ಅವರು. ಹಾಗಾದರೆ ಇದಕ್ಕಿಂತ ಒಬ್ಬ ಎತ್ತರದಲ್ಲಿರೋನಿದ್ದಾನೆ. ಯಾರು ಅಂತ ನಾವು ಹುಡುಕಿಕೊಂಡು ಹೋದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ನಮಗೆ ರಕ್ಷಣೆ ಮಾಡೋರು ಇಂಥವರು, ಹೀಗೆ ಹೀಗೆ ಅಂತ. ಆದರೆ ನಮಗೆ ಆ ಲಕ್ಷಣ ಬೇಕು. ಅಂದರೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿಯ ಗುಣಗಳೇನು, ಅವನ ಸ್ವಭಾವ ಎಂಥದ್ದು, ಇದನ್ನು ತಿಳಿದಾಗ ಮಾತ್ರ ಆ ವ್ಯಕ್ತಿಯ ಪರಿಚಯ ನಮಗಾಗತ್ತೆ. ಆಮೇಲೆ ಆ ವ್ಯಕ್ತಿ ಹತ್ರ ಹೋಗಿ ಅವನಲ್ಲಿ ಕೇಳೋದು ಮಾಡೋದು ಏನೋ ಮಾಡಬಹುದು. ಹಾಗಾದರೆ ನಾವು ಕೂಡ ಈ ಸಂಸಾರದಿಂದ ಪಾರಾಗಬೇಕು, ಈ ದುಃಖ ನಮಗೆ ಹೋಗಬೇಕು ಅಂತಾದರೆ ನಾವು ಯಾರು ನಮ್ಮ ದುಃಖವನ್ನು ಹೋಗಲಾಡಿಸ್ತಾನೆ ಅಂಥ ವ್ಯಕ್ತಿಯ ಬಳಿ ಹೋಗಬೇಕು. ಇವತ್ತು ನಾವು ಮನೆ ಕಟ್ಟುತ್ತಾ ಇದ್ದೀವಿ. ಮನೆ ಕಟ್ಟಬೇಕು ಅಂದರೆ ತುಂಬ ಹಣ ಬೇಕು. ಹಣ ಬೇಕು, ನಮ್ಮಲ್ಲಿ ಸ್ವಲ್ಪ ಇದೆ, ಇನ್ನು ಸ್ವಲ್ಪ ಹಣ ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಯಾರ ಹತ್ರ ಹಣ ಇದೆಯೋ ಅವ್ರ ಹತ್ರ ಹೋಗ್ತೀವಿ. ಹೊರತಾಗಿ ನಮಗಿಂತಲೂ ಹಣ ಇಲ್ಲದೇವ್ರ ಹತ್ರ ನಾವು ಹೋಗಿ ನನಗೆ ದುಡ್ಡು ಬೇಕು ಅಂತ ಕೇಳಿದ್ರೆ ಅವನೇ ನಮ್ಮನ್ನು ಕೇಳ್ತಾನೆ ದುಡ್ಡು ಕೊಡುವಂತ. ಹಾಗಾದರೆ ನಾವು ದುಡ್ಡು ಕೇಳೋದು ಯಾರಲ್ಲಿ ಹೇರಳವಾಗಿ ಸಂಪತ್ತಿದೆಯೋ ಅವರಲ್ಲಿ ನಾವು ಕೇಳ್ತೀವಿ. ಹಾಗೆ ಇವತ್ತು ಮನುಷ್ಯ ತಾನು ಕೇಳ್ತಾ ಇರೋದು ಸುಖ ಮಾತ್ರ. ಹಾಗಾದರೆ ಆ ಸುಖವನ್ನು ತಾನು ಪಡೀಬೇಕು ಅಂತಾದರೆ ಯಾರಲ್ಲಿ ಸುಖ ಜಾಸ್ತಿ ಆಗಿದೆ ಅವರಲ್ಲಿ ನಾವು ಕೇಳಬೇಕು. ಹಾಗಾಗಿ ಅಂಥ ವ್ಯಕ್ತಿಯನ್ನು ನಾವು ಕೇಳಬೇಕು ಅಂತಾದರೆ ನಮ್ಮ ಸುತ್ತಮುತ್ತಲಿರೋರು ವ್ಯಕ್ತಿಗಳನ್ನು ನೋಡಿದ್ರೆ ನಮಗಿರೋ ದುಃಖಗಳೇ ಅವ್ರಿಗೂ ಇದೆ. ನಮಗಿಂತಲೂ ಸ್ವಲ್ಪ ಜಾಸ್ತಿ ಇರ್ಬೋದು, ಕಡಿಮೆ ಇರಬಹುದು, ಒಟ್ಟಾರೆ ಎಲ್ಲರೂ ಕೂಡ ದುಃಖದಿಂದ ಬಳಲ್ತಾ ಇರೋರೆ. ಹಾಗಾದರೆ ದುಃಖ ಇಲ್ಲದೇ ಇರುವ, ಸುಖ ಮಾತ್ರ ಇರುವ ಏಕೈಕ ವ್ಯಕ್ತಿ ಅಂತಂದರೆ ಅದು ಪರಮಾತ್ಮ. ಹಾಗಾಗಿ ಅಂಥ ಪರಮಾತ್ಮನಲ್ಲಿ ನಾವು ಸುಖವನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅಂದಾಗ ಮಾತ್ರ ನಮಗೆ ಸುಖ ಸಿಗತ್ತೆ. ಹಾಗಾದರೆ ಅಂಥ ಪರಮಾತ್ಮನಲ್ಲಿ ನಾವು ಸುಖ ಬೇಕು ಅಂತ ಕೇಳಬೇಕು ಅಂತಾದರೆ ಆ ಪರಮಾತ್ಮನ ವ್ಯಕ್ತಿತ್ವ, ಅವನ ಗುಣ, ಅವನ ಸ್ವರೂಪ, ಅವನ ಆಕಾರ, ಅವನು ಎಲ್ಲಿರ್ತಾನೆ, ಏನು ಮಾಡುತ್ತಾನೆ, ಇದೆಲ್ಲ ಮಾಹಿತಿ ನಮಗೆ ಬೇಕು. ಹಾಗಾದರೆ ಈ ಮಾಹಿತಿಯನ್ನು ಕೊಡೋರು ಯಾರು ಅಂತಂದರೆ ಇಂಥ ವ್ಯಕ್ತಿಗಳನ್ನು ನೋಡಿ ತಿಳ್ಕೊಳ್ಬೇಕು. ನಾವೇ ಅವರ ಮನೆಗೆ ಹೋಗಿ ಅವ್ರನ್ನಲ್ಲಿ ಏನಾದರೂ ಕೇಳಿಕೊಂಡು ಅವರನ್ನು ನೋಡಿ, ಓಹೋ ಇಂಥ ವ್ಯಕ್ತಿಗಳು ಈ ಕೆಲಸ ಮಾಡ್ತಾರೆ ಅಂತ ನಾವು ಪ್ರತ್ಯಕ್ಷವಾಗಿ ನೋಡಬೇಕು. ಅದು ಇಲ್ಲ ಅಂತಾದರೆ ಯಾರ ಹೇಳ್ತಾರೆ ಅದನ್ನು ಕೇಳಬೇಕು. ಅಂದರೆ ಯಾರಾದರೂ ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಹೋಗು, ನಿನಗೆ ಎಲ್ಲ ಸಹಾಯ ಆಗತ್ತೆ ಅಂತ. ಹಾಗಾದರೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳಬೇಕು, ಅಥವಾ ನಮಗೆ ಸ್ವತಃ ಆ ಬುದ್ಧಿ ಬರಬೇಕು. ಆದರೆ ಪರಮಾತ್ಮನನ್ನು ನೋಡಬೇಕು, ಅವನ ಬಗ್ಗೆ ಕೇಳಬೇಕು ಅಂತಂದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದಿದ್ದರಿಂದ ಅವನ್ನ ಪ್ರತ್ಯಕ್ಷವಾಗಿ ನೋಡಲಿಕ್ಕಂತೂ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಯಾರಾದರೂ ಹೇಳಿದ್ದು ಕೇಳಬೇಕು, ಅವನು ನೋಡಿದವರೇ ಆಗಿರಬೇಕು. ಅವನು ನೋಡಿದವರು ಹೇಳ್ತಾರೆ ಅಂತಂದ್ರೆ ಆ ವ್ಯಕ್ತಿಯಲ್ಲಿ ನಮಗೆ ವಿಶ್ವಾಸ ಬರಬೇಕು. ಆ ವಿಶ್ವಾಸ ಬರೋದೇ ತುಂಬ ಕಷ್ಟ. ಯಾಕೆಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ನಂಬೋದು ಅದು ತುಂಬ ಕಷ್ಟ, ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100ರಷ್ಟು ಒಬ್ಬ ವ್ಯಕ್ತಿಯನ್ನು ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಷ್ಟು ತಾಯಿ ಅಂದರೂ ಕೂಡ ಒಮ್ಮೊಮ್ಮೆ ನಮಗೆ ತಾಯಿ ಬಗ್ಗೆ ಸಂಶಯ ಬರೋದಿದೆ. ಅಂದರೆ ಎಲ್ಲ ವಿಷಯದಲ್ಲಿ ಅಂತಲ್ಲ, ಕೆಲವೊಮ್ಮೆ ಬರಬಹುದು. ಹಾಗಾದರೆ ಎಲ್ಲ ವ್ಯಕ್ತಿಗಳಲ್ಲಿ ನಮಗೆ 100ಕ್ಕೆ 100ರಷ್ಟು ನಂಬಿಕೆ ಬರೋದಿಲ್ಲ. ಹಾಗಾದರೆ ಅಂಥ ಪರಮಾತ್ಮನನ್ನು ತಿಳಿಸ್ಕೊಡಬೇಕು ಅಂತಾದರೆ ಯಾರು ತಿಳಿಸಿಕೊಡಬೇಕು? ಅದಕ್ಕೋಸ್ಕರ ಈ ಅಪೌರುಷೇಯ ಗ್ರಂಥಗಳು, ಅಂದರೆ ಆ ವೇದಗಳು ಆ ಪರಮಾತ್ಮನನ್ನು ಹೇಳುತ್ತೆ. ಆ ವೇದಗಳು ಹೇಳುತ್ತಾವೆ, ಆದ್ದರಿಂದ ನಾವು ನಂಬಬೇಕು. ಯಾಕೆ ಅಂದರೆ ಅದರಲ್ಲಿ ಯಾವ ದೋಷ ಇಲ್ಲ. ಶಬ್ದ ಅದು ದುಷ್ಟ ಅಲ್ಲ. ಆ ಶಬ್ದವನ್ನು ಪ್ರಯೋಗ ಮಾಡುವ ಆ ಮನುಷ್ಯನಲ್ಲಿ ದೋಷ ಇರೋದರಿಂದ ಆ ಮಾತಿಗೆ ಅವಾಗ ತಾತ್ಕಾಲಿಕವಾಗಿ ಅದಕ್ಕೆ ಪ್ರಾಮಾಣ್ಯ ಇಲ್ಲ ಅಷ್ಟೇ. ಅಂದರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮಾತನ್ನು ಇನ್ನೊಬ್ಬ ವ್ಯಕ್ತಿ ಹೇಳಿದ್ರೆ ನಂಬ್ತೀವಿ. ಅದೇ ಶಬ್ದ ಅಂದರೆ ಅದೇ ಮಾತನ್ನು, ಅದೇ ವಿಷಯವನ್ನು ಒಬ್ಬ ವ್ಯಕ್ತಿ ಹೇಳಿದಾಗ ನಾವು ನಂಬೋದಿಲ್ಲ, ಇನ್ನೊಬ್ಬ ವ್ಯಕ್ತಿ ಹೇಳಿದಾಗ ನಂಬ್ತೀವಿ. ಇದರಲ್ಲಿ ಕಾರಣ ಏನು ಅಂದರೆ ಶಬ್ದದಲ್ಲಿ ಇರುವ ದೋಷ ಅಲ್ಲ. ಒಂದು ವೇಳೆ ಆ ಶಬ್ದದಲ್ಲೇ ದೋಷ ಇದೆ ಅಂತಾದರೆ ಯಾವ ವ್ಯಕ್ತಿ ಹೇಳಿದ್ರೂ ಆ ನಂಬಿಕೆ ನಮಗೆ ಬರಬಾರದು. ಆದರೆ ಒಬ್ಬರು ಹೇಳಿದ್ರೆ ನಂಬ್ತೀವಿ, ಒಬ್ಬರು ಹೇಳಿದ್ರೆ ನಂಬೋದಿಲ್ಲ. ಅಂದರೆ ನಮಗೆ ಗೊತ್ತಾಗೋದೇನು, ಶಬ್ದದಲ್ಲಿ ದೋಷ ಇಲ್ಲ, ಹೇಳುವ ವ್ಯಕ್ತಿಗಳಲ್ಲಿ ದೋಷ ಇದೆ. ಆದ್ದರಿಂದ ಹೇಳುವ ಮೊದಲನೇ ವ್ಯಕ್ತಿಯಲ್ಲಿ ದೋಷ ಇತ್ತು, ನಂಬಲಿಲ್ಲ.
ಅದೇ ಶಬ್ದವನ್ನು ಹೇಳುವ ಇನ್ನೊಬ್ಬ ವ್ಯಕ್ತಿಯಲ್ಲಿ ದೋಷ ಇಲ್ಲ, ಆದ್ದರಿಂದ ನಂಬುದು. ಹಾಗಾಗಿ ಶಬ್ದ ಅನ್ನೋದು ನಮಗೆ ಆ ವಸ್ತು ಹೇಗಿದೆಯೋ ಹಾಗೇ ತಿಳಿಸಿಕೊಡತ್ತೆ. ಆದ್ದರಿಂದ ಅದನ್ನು ಅಪೌರುಷೇಯ ಅಂತ ಕರೆದಿದ್ದಾರೆ. ಅಂಥ ಯಾವ ದೋಷವೂ ಇಲ್ಲದೆ ಇರತಕ್ಕಂತಹ ಆ ವೇದಗಳಿಂದ ನಾವು ಪರಮಾತ್ಮನನ್ನು ತಿಳ್ಕೊಳ್ಳಬೇಕು. ಅದನ್ನೇ ಪರಮಾತ್ಮ ವೇದಾಂತಕೃತ್ ವೇದ ವಿದೇವ ಚಾಹಂ, ವೇದಾಂತವಿತ್ ಅಂತ ಹೇಳ್ತಾನೆ. ವೇದಾಂತಕೃತ್ ವೇದ ವಿದೇವ ಚಾಹಂ ಅಂದ್ರೆ ಆ ವೇದಾಂತ ವೇದ್ಯೈ ರಹಮೇವ ವೇದ್ಯ. ಇದೇ 15ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳತಕ್ಕಂಥದ್ದು, ನನ್ನನ್ನು ತಿಳಿದುಕೊಳ್ಳಬೇಕು ಅಂತಾದರೆ ವೇದಾಂತೈಹಿ ಏವ ವೇದ್ಯ, ವೇದಾಂತಗಳಿಂದ ಮಾತ್ರ ನಾನು ತಿಳಿಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ನನ್ನ ಬಗ್ಗೆ ಜ್ಞಾನ ನಿಮಗೆ ಬರೋದಿಲ್ಲ. ಆದರೆ ನೋಡಿದಾಗ ಬರುತ್ತಲ್ವಾ ಅಂತಂದರೆ ನಮಗೆ ತಪ್ಪಾಗೇ ಅರ್ಥ ಆಗುತ್ತೆ. ಅಂದರೆ ರಾಮ ಸೀತೆಯನ್ನು ಬಿಟ್ಟು ದುಃಖಪಟ್ಟವನಂತೆ ನಮಗೆ ಕಾಣುತ್ತೆ, ಕೃಷ್ಣ ಕಳ್ಳತನ ಮಾಡಿದಂತೆ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ನಮ್ಮ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ, ಅದನ್ನು ಪರೀಕ್ಷಿಸಬೇಕು. ಅಂದಾಗ ಅದರ ಸತ್ಯಾಸತ್ಯತೆಗಳು ನಮಗೆ ಗೊತ್ತಾಗತ್ತೆ. ಹಾಗಾಗಿ ಪರಮಾತ್ಮನ ನಿಜವಾದ ಸ್ವರೂಪ ನಮಗೆ ಗೊತ್ತಾಗಬೇಕು ಅಂತಾದರೆ ನಮಗೆ ಬೇಕಾಗಿರತಕ್ಕಂಥದ್ದು ಅದು ಶಾಸ್ತ್ರ, ವೇದಗಳು. ಆದ್ದರಿಂದ ಆ ವೇದವನ್ನು ನಾವು ತಿಳಿದುಕೊಂಡರೆ ಆ ಪರಮಾತ್ಮನ ಅರಿವು, ಆ ಜ್ಞಾನ ನಮಗೆ ಬರುತ್ತೆ. ಪರಮಾತ್ಮನ ಜ್ಞಾನ ನಮಗೆ ಬಂತು ಅಂತಾದರೆ ಅವನಲ್ಲಿ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಅಂದಾಗ ನಮ್ಮಲ್ಲಿರತಕ್ಕಂಥ ಎಲ್ಲ ದುಃಖಗಳು ಕೂಡ ಪರಿಹಾರ ಆಗತ್ತೆ. ಹಾಗಾದರೆ ಛಂದಾಂಸಿ ಯಸ್ಯ ಪರ್ಣಾನಿ, ಅದು ಪರ್ಣ ಅಂದರೆ ಎಲೆಗಳು, ಎಲೆ ಇದೆ ಅಂತ ಆದಮೇಲೆ ಅದರಿಂದ ಫಲ ಸಿಗಬೇಕು. ಹಾಗಾದರೆ ಈ ವೇದಗಳನ್ನು ನಾವು ಅನುಸರಣೆ ಮಾಡಿದರೆ ಅದರಿಂದ ನಮಗೆ ಫಲ ಸಿಗತ್ತೆ. ಯಾವುದು ಫಲ ಅಂತಂದರೆ ಸುಖವೇ ನಮಗೆ ಸಿಗತಕ್ಕಂಥ ಫಲ. ಹಾಗಾಗಿ ಅದನ್ನು ಛಂದಾಂಸಿ ಯಸ್ಯ ಪರ್ಣಾನಿ. ಹೀಗೆ ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಇದನ್ನು ಹೀಗೆ ಯಾರು ತಿಳ್ಕೊಳ್ತಾನೆ ಅವನು ಇಡೀ ಶಾಸ್ತ್ರವನ್ನು ತಿಳಿದಂತೆ ಆಗತ್ತೆ. ಶಾಸ್ತ್ರದಲ್ಲಿ ಹೇಳೋದು ಇದನ್ನೇ. ಅಂದರೆ ಇವತ್ತು ಯಾವುದೇ ಒಂದು ಕೆಲಸ ಆಗಬೇಕು ಅಂತಾದರೆ ಅದಕ್ಕೊಂದು ಶಕ್ತಿ ಬೇಕು. ಆ ಶಕ್ತಿ ಯಾರಿಂದ ಬರ್ತಾ ಇದೆ ಅನ್ನೋದು ಮುಖ್ಯ. ಆ ಶಕ್ತಿ ಯಾರಿಂದ ಬರ್ತಾ ಇದೆ ಅಂತ ತಿಳಿದ್ರೆ ಅವರಿಂದ ಮತ್ತೆ ಇನ್ನಷ್ಟು ಶಕ್ತಿಯನ್ನು ನಾವು ಪಡೆದುಕೊಳ್ಳಿಕ್ಕಾಗತ್ತೆ. ಹಾಗಾದರೆ ಇಡೀ ಜಗತ್ತನ್ನು ನಿರ್ಮಾಣ ಮಾಡಿ ಆ ಜಗತ್ತಿಗೆ ರಕ್ಷಣೆಯನ್ನು ಮಾಡೋದು, ಅದರ ಸ್ಥಿತಿಯನ್ನು ಮಾಡೋದು, ಅದಕ್ಕೆ ಆಗು ಹೋಗುಗಳನ್ನು ಮಾಡತಕ್ಕಂಥದ್ದು, ಇದೆಲ್ಲವನ್ನು ಪರಮಾತ್ಮ ತಾನು ಮಾಡುತ್ತಾನೆ. ಆದ್ದರಿಂದ ಪರಮಾತ್ಮನನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡ್ರೆ ಇಡೀ ಶಾಸ್ತ್ರದಲ್ಲಿರುವ ಸಾರ ಇದೆ. ಅಂದರೆ ಇಡೀ ಜಗತ್ತನ್ನು ನಿರ್ಮಾಣ ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಡತಕ್ಕಂಥವನು ಆ ಪರಮಾತ್ಮ. ಅವನ ಅನುಗ್ರಹದಿಂದ ನಾವಿಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಯಾತಕ್ಕಾಗಿ ಅಂದರೆ ನಮ್ಮ ಸುಖವನ್ನು ಪಡೆದುಕೊಳ್ಳೋದಕ್ಕೆ, ಆ ಸುಖವನ್ನು ಕೊಡಲಿಕ್ಕೆ ಅಂಥೇಳಿ ಪರಮಾತ್ಮ ತಾನು ನಿಂತಿದ್ದಾನೆ ಅಂತ ಇಷ್ಟು ಇಡೀ ಶಾಸ್ತ್ರದ ಸಾರ. ಅದನ್ನು ಒಂದು ಮಾತಲ್ಲಿ ಹೇಳಿದ್ದು, ಯಸ್ತಂ ವೇದ ಸವೇದವಿತ್. ಯಾರು ಇಷ್ಟನ್ನು ತಿಳಿದುಕೊಳ್ತಾನೆ ಅವನು ಇಡೀ ವೇದಗಳನ್ನು, ಶಾಸ್ತ್ರವನ್ನು ತಿಳಿದಂತೆ ಆಗತ್ತೆ. ಇಲ್ಲಿ ನಮಗೆ ಸಂದೇಹ ಬರಬಹುದು. ಅಂದರೆ ನಾವು ಪರಮಾತ್ಮನನ್ನು ಒಪ್ಪುವ ಅವಶ್ಯಕತೆ ಏನಿದೆ? ಯಾಕೆಂದರೆ ಇವತ್ತು ನಾವು ಎಲ್ಲ ಕೆಲಸಗಳನ್ನು ನಾವೇ ಮಾಡಿಕೊಳ್ತಾ ಇದ್ದೀವಿ. ಪರಮಾತ್ಮನನ್ನು ಒಪ್ಪುವ ಅವಶ್ಯಕತೆ ಇದೆಯಾ? ಇದೇ ಮಾತನ್ನು ಹಿಂದೆ ಚಾರ್ವಾಕರು ಅಂತ ಒಬ್ಬರಿದ್ದರು. ಅಂದರೆ ಅವ್ರು ಏನು ಅಂತಂದರೆ, ಇವತ್ತು ನಾವು ಕನ್ನಡದಲ್ಲಿ ಒಂದು ಗಾದೆಯನ್ನು ಕೇಳ್ತೀವಿ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಅವರಿಂದನೇ ಬಂದಿದ್ದು. ಋಣಂ ಕೃತ್ವ ಘೃತಂ ಪಿಬೇತ್. ನೀನು ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು. ಅಂದರೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಚೆನ್ನಾಗಿರಬೇಕು ಅನ್ನೋ. ಇದು ಮೇಲ್ನೋಟಕ್ಕೆ ನಮಗೆ ಚೆನ್ನಾಗಿ ಅಂತ ಅನಿಸುತ್ತೆ. ಆದರೆ ಒಳಗಡೆ ಇದನ್ನು ಚೆನ್ನಾಗಿ ಯೋಚನೆ ಮಾಡಿದಾಗ ಇದರಿಂದ ಎಷ್ಟು ಅನರ್ಥ ಇದೆ ಅನ್ನೋದನ್ನು ಶ್ರೀಮದ್ ಆಚಾರ್ಯರು ಅಲ್ಲಲ್ಲಿ ನಮಗೆ ಹೇಳಿಕೊಡ್ತಾರೆ. ಸಾಮಾನ್ಯವಾಗಿ ಈ ಪುಣ್ಯ ಪಾಪಗಳು, ಸ್ವರ್ಗ ನರಕ, ಈ ಧರ್ಮ ಅಧರ್ಮ, ಇದನ್ನು ಯಾವುದನ್ನು ಒಪ್ಪುವ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ನಮಗೆ ಕಣ್ಣಿಗೆ ಕಾಣೋದೇನು? ಬರೀ ಈ ದೇಹ ಕಾಣ್ತಾ ಇದೆ, ಈ ಜಗತ್ತು ಕಾಣ್ತಾ ಇದೆ, ಪ್ರಪಂಚ. ಅದರಲ್ಲಿ ಕೆಲವು ಮಾತ್ರ ಕಾಣ್ತಾ ಇದೆ, ಎಲ್ಲವೂ ಕಾಣೋದಿಲ್ಲ. ಬೆಂಕಿ ಕಾಣುತ್ತೆ, ಭೂಮಿ ಕಾಣುತ್ತೆ, ಇನ್ನು ಕೆಲವು ಪದಾರ್ಥ ಕಾಣುತ್ತಷ್ಟು. ಹಾಗಾದರೆ ನಮ್ಮ ಕಣ್ಣಿಗೆ ಯಾವುದು ಕಾಣುತ್ತೆ ಅದನ್ನು ಮಾತ್ರ ಒಪ್ಕೊಂಡ್ರೆ ಸಾಕು. ಈ ಧರ್ಮಗಳನ್ನು, ಅಧರ್ಮ, ಪುಣ್ಯ ಪಾಪ, ಸ್ವರ್ಗ ನರಕ, ದೇವರು, ಇದೆಲ್ಲ ಯಾಕೆ ಬೇಕು? ಅದಕ್ಕೆ ಅವ್ರು ಇನ್ನೂ ಹೇಳ್ತಾರೆ, ಇಷ್ಟೆಲ್ಲ ಧರ್ಮಾಧರ್ಮಗಳನ್ನು ಹುಟ್ಟು ಹಾಕಿದ್ದು ಯಾರು ಗೊತ್ತಾ? ಅವರು ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕು ಅಂಥೇಳಿ ಕೆಲವರು ಹೀಗೆ ಮಾಡಿದ್ದಾರೆ. ಅಂದರೆ ಧರ್ಮ ಅಂತ ಹೇಳೋದು, ಅಧರ್ಮ ಅಂತ ಹೇಳೋದು, ಅವ್ರನ್ನ ಹೆದರಿಸಿ ಅವರಿಂದ ದುಡ್ಡನ್ನು ತೆಗೆದುಕೊಂಡು ಜೀವನ ನಡೆಸಲಿಕ್ಕೆ ಅಂತಲೇ ಕೆಲವರು ಮಾಡಿಕೊಂಡ ಕೆಲವೊಂದು ಉಪಾಯಗಳಿದು ಅಂತ ಅವರು ಚಾರ್ವಾಕರು ಹೇಳ್ತಾರೆ.
ಇದು ಮೇಲ್ನೋಟಕ್ಕೆ ಕೇಳಿದಾಗ ಹೌದು ಅಂತ ಅನ್ಸುತ್ತೆ. ಆದ್ದರಿಂದಲೇನೆ ಅವರ ಮತಕ್ಕೆ ಚಾರ್ವಾಕ ಮತ ಅಂತ ಹೆಸರು. ಚಾರ್ವಾಕ ಅಂದರೆ ಸುಂದರವಾದ ಮಾತುಗಳು, ಮೇಲ್ನೋಟಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ, ಆದರೆ ಅದನ್ನು ಯೋಚನೆಯನ್ನು ಮಾಡಿದಾಗ ಅದರ ಒಳ ತಿರುಳು ಏನನ್ನೋದು ಗೊತ್ತಾಗತ್ತೆ. ಹೀಗೆ ಮೇಲ್ನೋಟಕ್ಕೆ ಈ ಸುಮ್ಮನೆ ಕಷ್ಟಪಡೋ ಬದಲು ಏಕಾದಶಿ ವ್ರತ ಅಥವಾ ಪೂಜಾ ಪುರಸ್ಕಾರಗಳು, ಈ ವ್ರತಾನುಷ್ಠಾನಗಳು ಇದು ಯಾವುದು ಮಾಡೋದು ಬೇಡ. ಯಾಕೆಂದರೆ ನಾವು ಸತ್ತ ಮೇಲೆ ಇನ್ನೊಂದು ಜನ್ಮ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಜನ್ಮ ಬರಬೇಕು ಅಂತಾದರೆ ದೇಹ ಬೇಕಲ್ವ. ಈ ದೇಹವನ್ನು ಸುಟ್ಟು ಬಿಟ್ಟಿದ್ದಾರೆ, ಸುಟ್ಟ ಮೇಲೆ ಅದು ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಪುನರ್ಜನ್ಮ ಇಲ್ಲವೇ ಇಲ್ಲ. ಪುನರ್ಜನ್ಮ ಇಲ್ಲ ಅಂದಮೇಲೆ ಆ ಪುಣ್ಯ ಪಾಪಗಳನ್ನು ಅನುಭವಿಸೋ ಅವಶ್ಯಕತೆನೇ ಇಲ್ಲ. ಪುಣ್ಯ ಪಾಪ ಇಲ್ಲ ಅಂತಾದ್ಮೇಲೆ ಸ್ವರ್ಗ ನರಕ ಅಂತ ಇಲ್ಲವೇ ಇಲ್ಲ. ಸ್ವರ್ಗ ನರಕ ಇಲ್ಲ ಅಂದಮೇಲೆ ಅದನ್ನು ನೋಡ್ಕೊಳ್ಳೋ ಅಂಥ ವ್ಯಕ್ತಿ ಬೇಕಾಗೇ ಇಲ್ಲ. ಇಲ್ಲಿ ಇದ್ದಾಗ ನಾವೆಷ್ಟು ಏನು ಮಜಾ ಮಾಡ್ತೀವೋ ಅಷ್ಟೇ ಸಾಕು, ಇನ್ನು ಬೇರೆ ಒಪ್ಪೋ ಅವಶ್ಯಕತೆ ಇಲ್ಲ ಅಂತ ಒಳ್ಳೆ ಸುಂದರವಾಗಿ ಮಾತಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಇವತ್ತು ಸಾಮಾನ್ಯವಾಗಿ ನೀನು ಇಷ್ಟೆಲ್ಲ ಬೇಡ ಅಂತ ಹೇಳ್ತಾ ಇದೆಯಲ್ವ, ಹಾಗಾದರೆ ನಿನ್ನ ಮಾತನ್ನು ಕೇಳಬೇಕೋ ಬೇಡವೋ? ಮೊದಲನೇ ಪ್ರಶ್ನೆ. ಇಷ್ಟೆಲ್ಲ ಹೇಳಿದೆ, ಸ್ವರ್ಗ ಬೇಡ, ನರಕ ಬೇಡ, ಪುಣ್ಯ ಪಾಪ ಏನು ಬೇಡ, ನಿನ್ನ ಮಾತು ನಂಬಬೇಕೋ ಬೇಡವೋ? ನಂಬಬೇಕು. ಯಾಕೆಂದರೆ ನನ್ನ ಮಾತು ನಂಬೇಡ ಅಂತ ಯಾರೂ ಹೇಳಲ್ಲ, ನನ್ನ ಮಾತು ನಂಬಬೇಕು ಅಂತಲೇ ಎಲ್ಲರೂ ಹೇಳೋದು. ಹಾಗೆ ಅವರು ಕೂಡ ನನ್ನ ಮಾತು ನಂಬಬೇಕು ಅಂತ ಹೇಳ್ತಾರೆ. ನಿನ್ನ ಮಾತು ನಂಬಿದ್ದಕ್ಕೆ ಏನು ಪ್ರಯೋಜನ? ಏನು ಪ್ರಯೋಜನ ಅಂತಂದರೆ ಸುಖವಾಗಿರ್ತೀವಿ ಅಂತ. ಎಲ್ಲಿ ಸುಖವಾಗಿರೋದು? ಒಂದು ಈ ಲೋಕದಲ್ಲಿ ಸುಖವಾಗಿರ್ತೀವಿ ಅಂತವೋ ಅಥವಾ ಬೇರೆ ಕಡೆನೋ? ಈ ಲೋಕದಲ್ಲಿ ಚೆನ್ನಾಗಿರ್ತೀವಿ ಅಂತ ಹೇಳಬೇಕು, ಆದರೆ ಅದು ಸರಿಯಲ್ಲ. ಯಾಕೆ? ನೀನು ಇಷ್ಟು ಹೇಳಿದ ಮೇಲೆ ಜಗತ್ತಲ್ಲಿ ಏನಾದರೂ ಶಾಂತಿ ಇರಲಿಕ್ಕೆ ಸಾಧ್ಯನಾ? ಯಾಕೆ ಅಂತಂದರೆ ನಮ್ಮ ಪಾಪಗಳು ಏನೂ ಇಲ್ಲ, ಅದಕ್ಕೆ ತಕ್ಕ ಶಿಕ್ಷೆ ಇಲ್ಲ ಅಂತ ಆದಮೇಲೆ ನಾವು ಏನು ಬೇಕಾದರೂ ತಪ್ಪು ಮಾಡಿದ್ರು ಕೇಳೋರಿಲ್ಲ. ಇವತ್ತೇನಾಗತ್ತೆ ಅಂದರೆ, ಯಾರು ತುಂಬ ಬಲಿಷ್ಠನಾದ ವ್ಯಕ್ತಿ ಇರ್ತಾನೆ, ಅವನು ದುರ್ಬಲರಾದವರನ್ನು ಹೊಡೆದು ಬಡದು ಅವರಲ್ಲಿರತಕ್ಕಂಥ ಬೆಲೆ ಬಾಳುವ ಪದಾರ್ಥಗಳನ್ನು ತಗೊಳ್ತಾನೆ, ಅವನು ಸಾಯಿಸ್ತಾನೆ. ಅವನಿಗಿಂತೂ ಒಬ್ಬ ಬಲಿಷ್ಠನಾದ ವ್ಯಕ್ತಿ ಬಂದರೆ ಇವನನ್ನು ಹೊಡಿತಾನೆ, ಅವನು ತೆಗೆದುಕೊಂಡು ಹೋಗ್ತಾನೆ. ಹೀಗೆ ಪರಸ್ಪರವಾಗಿ ಹೊಡೆತ ಬಡದಾಟಗಳೇ ನಡೆಯುತ್ತೆ ಹೊರತು ಈ ಪ್ರಪಂಚದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಈ ಕ್ಷಣದಲ್ಲಿ ತುಂಬ ಚೆನ್ನಾಗಿರ್ತಾನಲ್ವ, ಈ ಕ್ಷಣದಲ್ಲಿ ತುಂಬ ಚೆನ್ನಾಗಿರ್ತಾನೆ ಅಂತ ನಿಂಗೆ ಅನಿಸಿದೆ ಅಷ್ಟೇ. ಆದರೆ ಈಗೇನೋ ನನ್ನಲ್ಲಿ ಒಂದು 10 ರೂಪಾಯಿ ಇದೆ, 10 ರೂಪಾಯಿ ಇರೋದನ್ನು ನೋಡಿ ನನ್ನ ಪಕ್ಕದಲ್ಲಿರೋನು ನನ್ನನ್ನು ಹೊಡೆದು ಆ 10 ರೂಪಾಯಿ ತೆಗೆದುಕೊಳ್ತಾನೆ, ಅವನನ್ನು ಹೊಡೆದು ಇನ್ನೊಬ್ಬ ಆ 10 ರೂಪಾಯಿನ ತೆಗೆದುಕೊಳ್ತಾನೆ. ಹೀಗೆ ನನಗೆ ಬೇಕು ಅಂಥೇಳಿ ಹಾಹಾಕಾರದಿಂದ ಎಲ್ಲರೂ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಸಾಯ್ತಾರೆ. ಈ ಪ್ರಪಂಚವೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಕ್ಷಣದಲ್ಲಿ ಸುಖ ಸಿಗತ್ತೆ ಅಂತ ಹೇಳಿದ್ದು ತಪ್ಪು. ಇನ್ನು ಬೇರೆ ಕಡೆ ಇದೆ ಅಂತ ಹೇಳಬೇಕು, ಬೇರೆ ಲೋಕ ಇಲ್ಲ ಅಂತ ನೀನೇ ಒಪ್ಕೊಂಡಿದೀಯ. ಹಾಗಾಗಿ ನಿನ್ನ ಮಾತಿಗೆ ಏನು ಪ್ರಯೋಜನ? ಅದಕ್ಕೋಸ್ಕರ ಇವತ್ತು ಈ ಜಗತ್ತು ಇಷ್ಟರ ಮಟ್ಟಿಗಾದರೂ ಒಂದು ಶಾಂತಿಯಿಂದ ಇದೆ ಅಂದರೆ ಅದಕ್ಕೆ ಕಾರಣ ಅದಕ್ಕೆ ಧರ್ಮ ಇದೆ ಅಂತ. ಅಂದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಒಳ್ಳೆ ಫಲ ಇದೆ, ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗತ್ತೆ. ಹಾಗಾದರೆ ನಾನು ಇಂಥ ಕೆಲಸ ಮಾಡಿದ್ರೆ ಅದರಿಂದ ನನಗೆ ಶಿಕ್ಷೆ ಆಗತ್ತೆ ಅನ್ನೋ ಎಚ್ಚರ ಇರೋದರಿಂದಲೇ ಇವತ್ತು ಸ್ವಲ್ಪ ಮಟ್ಟಿಗಾದರೂ ಶಾಂತಿ ಇದೆ. ಸಂಪೂರ್ಣ ಇದೆ ಅಂತಲ್ಲ, ಸ್ವಲ್ಪ ಮಟ್ಟಿಗಾದರೂ ಇದೆ. ಹಾಗಾಗಿ ಈ ಧರ್ಮವನ್ನು ಅಧರ್ಮವನ್ನು ಒಪ್ಕೊಂಡೋರೋದ್ರಿಂದ ನಮ್ಮ ಈ ಜಗತ್ತು ನಡೀತಾ ಇದೆ. ಇಲ್ಲ ಅಂತಾದರೆ ಈ ಜಗತ್ತನ್ನು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇನ್ನು ಧರ್ಮಗಳಿದೆ ಅಂತ ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ಅಂತ ಒಂದು ಲೋಕಗಳು ಬೇಕು. ಹಾಗಾದರೆ ಸ್ವರ್ಗ ನರಕ ಅಂತಿದೆ. ಆ ಸ್ವರ್ಗ ನರಕದಲ್ಲಿ ನಮಗೆ ಶಿಕ್ಷೆ ಅಥವಾ ಸುಖವನ್ನು ಕೊಡಬೇಕು ಅಂತಂದರೆ ಅದನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಬೇಕು. ಹಾಗಾದರೆ ಅವರು ಇದ್ದಾರೆ. ಹಾಗಾದರೆ ಈ ಪ್ರಪಂಚ ಅಲ್ಲ, ಇನ್ನೊಂದು ಪ್ರಪಂಚ ಇದೆ ಅಂತ ನಮಗೆ ಗೊತ್ತಾಯಿತು. ಹಾಗಾದರೆ ಪುನರ್ಜನ್ಮ ಇದೆ ಅಂತ. ಹೀಗೆ ನಮ್ಮ ಇವತ್ತು ಈ ಜಗತ್ತು ನಡೀತಾ ಇದೆ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ನಾವು ಧರ್ಮವನ್ನು ಒಪ್ಕೊಂಡಿರೋದ್ರಿಂದ. ಇವತ್ತು ಎಂಥ ನಾಸ್ತಿಕನಾಗಿದ್ರೂ ಕೂಡ ಸ್ವಲ್ಪ ಆದರೂ ಮಾನವೀಯತೆ ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಅವನು ಮನುಷ್ಯರು ಅನ್ನೋ ದೃಷ್ಟಿಯಿಂದಾದರೂ ನೋಡ್ತಾನೆ. ಒಟ್ಟಾರೆ ಏನೇ ಆದರೂ ಒಂದು ಧರ್ಮವನ್ನು, ಅಂದರೆ ಅವರು ನನ್ನಂತೆ ಮನುಷ್ಯರು ಅನ್ನೋ ಭಾವನೆ ಇದೆಯಲ್ವಾ, ಇದು ಒಂದು ರೀತಿಯ ಧರ್ಮ. ಹೀಗೆ ಈ ಧರ್ಮಗಳು ಪುಣ್ಯ ಪಾಪಗಳು ಈ ಸ್ವರ್ಗ ನರಕಗಳು ಇರೋದ್ರಿಂದಲೇ ಈ ಜಗತ್ತು ಸುಸ್ಥಿರವಾಗಿ ಇದೆ. ಆದ್ದರಿಂದ ಸುಮ್ಮನೆ ಏನೋ ಈ ದೇವರನ್ನು ನಂಬೋದು ಬೇಡ ಅಥವಾ ಈ ಪುಣ್ಯ ಪಾಪಗಳನ್ನು ನಂಬೋದು ಬೇಡ ಅನ್ನೋದು ಅದು ಸುಮ್ಮನೆ ನಮ್ಮ ಸಂತೋಷಕ್ಕಾಗಿ ಹೇಳೋದಷ್ಟು ಬಿಟ್ಟರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಪರಸ್ಪರ ಹೊಡೆದಾಟಗಳೇ ಆಗತ್ತೆ, ಅದರಿಂದ ಯಾವ ಪ್ರಯೋಜನ ಇಲ್ಲ. ಸರಿ, ದೇವರನ್ನು ಯಾಕೆ ಒಪ್ಪಬೇಕು? ನಮ್ಮಲ್ಲೇ ಯಾರೋ ಇಂಥ ಶಕ್ತಿ ಇದೆ ಅಂತ ಒಪ್ಪಬಹುದಲ್ವಾ ಅಂತಂದರೆ
ಇವತ್ತು ಎಂಥ ನಾಸ್ತಿಕರೇ ಆಗಿರಲಿ, ಅವನು ದೇವರಿಲ್ಲ ಅಂತ ಹೇಳಲಿ, ಅವನು ಎಷ್ಟರ ಮಟ್ಟಿಗೆ ತನ್ನಿಂದ ಕೆಲಸ ಆಗತ್ತೆ ಅಂತಾನೆ ಅಂದರೆ, ತನ್ನ ಕೈ ಮೀರಿ ಹೋಗತಕ್ಕಂಥ ಏನಾದರೂ ಕೆಲಸ ಬಂದರೆ ಇದು ನನ್ನಿಂದ ಆಗೋದಲ್ಲ, ಇದಕ್ಕೇನೋ ಒಂದು ಶಕ್ತಿ ಬೇಕು. ಒಟ್ಟು ದೇವರು ಅಂತ ಹೇಳದೇ ಇದ್ರೂ ಕೂಡ ಯಾವುದೋ ಒಂದು ಶಕ್ತಿ ಬೇಕು ಅಂತ ಅವನಿಗೆ ಹೇಳ್ತಾನೆ. ಹಾಗಾಗಿ ಅಂಥ ಶಕ್ತಿಯನ್ನೇ ನಾವು ದೇವರು ಅಂತ ಕರೀತಾ ಇದ್ದೀವಿ. ಹಾಗಾದರೆ ಎಲ್ಲದಕ್ಕೂ ಒಂದು ಶಕ್ತಿ ಬೇಕು, ಆ ಶಕ್ತಿಯನ್ನು ಕೊಡತಕ್ಕಂಥವನೇ ಪರಮಾತ್ಮ. ಹಾಗಾಗಿ ಒಟ್ಟಾರೆ ಈ ಇಡೀ ಪ್ರಪಂಚದಲ್ಲಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಅವನು ನಾಸ್ತಿಕ ಆಗಿರಲಿ ಆಸ್ತಿಕ ಆಗಿರಲಿ, ಅವನು ದೇವರು ಅನ್ನೋದನ್ನು ಒಪ್ಪುತ್ತಾನೆ. ಆದರೆ ಶಬ್ದದಲ್ಲಿ ವ್ಯತ್ಯಾಸ ಮಾಡ್ತಾನಷ್ಟೆ. ಒಂದು ಆ ಶಕ್ತಿ ಅಂತ ಹೇಳ್ತಾನೆ, ಅಥವಾ ನಮಗೆ ಆ ಎನರ್ಜಿ ಬಂದಿದೆ ಅಂತ ಹೇಳ್ತಾನೆ, ಅಥವಾ ಬೇರೆ ಬೇರೆ ಏನೇನೋ ಕಾರಣಗಳನ್ನು ಹೇಳ್ತಾನೆ. ಒಟ್ಟಾರೆ ತನ್ನಿಂದನೇ ಎಲ್ಲವೂ ಆಗತ್ತೆ ಅನ್ನೋದನ್ನು ಯಾವ ವ್ಯಕ್ತಿ, ಈ ಪ್ರಪಂಚದಲ್ಲಿರುವ ಯಾವ ವ್ಯಕ್ತಿಯೂ ಕೂಡ ತಾನು ಎದೆ ಮುಟ್ಕೊಂಡು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರವರಿಗೆ ಅನುಭವ ಇದೆ. ನನ್ನ ಯಾವುದೋ ಒಂದು ಕಷ್ಟವನ್ನು ನಾನೇ ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ ಮೇಲೆ ಇನ್ನೊಬ್ಬರ ಕಷ್ಟವನ್ನು ನಾನು ಪರಿಹಾರ ಮಾಡುವ ಸಾಮರ್ಥ್ಯ ನನಗೆ ಇಲ್ಲವೇ ಇಲ್ಲ. ಅದಕ್ಕೆ ಒಂದು ಶಕ್ತಿ ಬೇಕೇ ಬೇಕು. ಇವತ್ತು ವೈದ್ಯರ ಹತ್ರ ಹೋದರೂ ಕೂಡ ಅವರು ಅದೇ ಮಾತು ಹೇಳ್ತಾರೆ, ನಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡ್ತೀವಿ, ಆಮೇಲೆ ದೇವರ ಇಚ್ಛೆ. ಹಾಗಾದರೆ ಪ್ರತಿಯೊಬ್ಬ ಮನುಷ್ಯನ ಬಾಯಲ್ಲಿ ಬರೋದು ಏನು ಅಂತಂದರೆ, ತನ್ನ ಕೈ ಮೀರಿ ಹೋದಾಗ ಅವಾಗ ಆ ವ್ಯಕ್ತಿಗೆ ದೇವರು ಇದ್ದಾನೆ ಅನ್ನೋ ಅರಿವು ಬರುತ್ತೆ. ಅಲ್ಲಿಯ ತನಕ ಎಲ್ಲ ನನ್ನಿಂದ ಆಗ್ತಾ ಇದೆ ಅನ್ನೋದರಲ್ಲೇ ಅವನು ಆ ಅಹಂಕಾರದಲ್ಲೇ ಇರ್ತಾನೆ. ಇದನ್ನು ನಾವು ಕಳೆದುಕೊಂಡಾಗ ನಮಗೆ ಅವಾಗ ಪರಮಾತ್ಮ ಇದ್ದಾನೆ, ಅವನಿಂದನೇ ಎಲ್ಲವೂ ನಡೀತಾ ಇದೆ ಅನ್ನೋ ಭಾವನೆ ನಮಗೆ ಬರುತ್ತೆ. ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದ ವೇದಗಳು. ಹಾಗಾಗಿ ಅಂಥ ವೇದಗಳು ಇಲ್ಲ ಅಂತಾಗಿದ್ದರೆ ಇವತ್ತು ನಮಗೆ ಇಂಥ ವಿಷಯಗಳು ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಮನುಷ್ಯರಿಗೆ ಒಂದು ಸುಂದರವಾದ ವಾತಾವರಣ ಅದು ನಿರ್ಮಾಣ ಆಗಲಿಕ್ಕೆ ಕಾರಣ ಅದು ವೇದಗಳು. ಅಂದರೆ ವೇದದಲ್ಲಿ ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಮಾಡಬಾರದು ಅಂತ ಹೇಳ್ತಾರೆ. ಆಮೇಲೆ ನಾವು ಇನ್ನೊಬ್ಬರನ್ನು ಹೇಗೆ ನೋಡಿಕೊಳ್ಬೇಕು, ಅವರ ಜೊತೆ ನಮ್ಮ ವ್ಯಕ್ತಿತ್ವ, ನಮ್ಮ ವ್ಯವಹಾರ ಹೇಗಿರಬೇಕು, ನಾವು ದೇವರ ಪೂಜೆ ಮುಂತಾದಗಳನ್ನು ಮಾಡಬೇಕಾದಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು, ಇದು ಎಲ್ಲವನ್ನು ನಮಗೆ ಹೇಳಿಕೊಟ್ಟದ್ದೇ ಈ ವೇದಗಳು. ಆ ವೇದಗಳನ್ನು ಅನುಸರಣೆ ಮಾಡಿಕೊಂಡು ಎಲ್ಲ ಶಾಸ್ತ್ರಗಳು ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ವೇದಗಳಲ್ಲಿ ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಮಾಡಬಾರದು ಅಂತ ಏನು ಧರ್ಮ ಮತ್ತು ಅಧರ್ಮಗಳನ್ನು, ವಿಧಿ ವಿಧಾನಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ನಡೆಸ್ತಿರೋದ್ರಿಂದಲೇ ಇವತ್ತು ಜಗತ್ತು ಇಷ್ಟು ಶಾಂತಿಯುತವಾಗಿ ಇದೆ. ಇಲ್ಲ ಅಂತಾದರೆ ಈ ಜಗತ್ತು ಯಾವತ್ತೂ ನಾಶ ಆಗ್ತಾ ಇತ್ತು. ಹಾಗಾಗಿ ಅಂಥ ಉತ್ತಮವಾದ ಉಪಕಾರವನ್ನು ನಮಗೆ ಮಾಡಿರೋದೇ ವೇದಗಳು. ಆ ವೇದದಲ್ಲಿ ಹೇಳಿದಂತೆ ನಾವು ನಡೆದಾಗ ಅದರಿಂದ ನಮಗೆ ಫಲ ಸಿಗತ್ತೆ, ಸುಖ ಶಾಂತಿ ಎಲ್ಲವೂ ಸಿಗತ್ತೆ. ಆದ್ದರಿಂದ ಅದನ್ನು ಒಂದು ಎಲೆ ಅಂತ ಕರೆದಿದ್ದಾರೆ. ಅಂದರೆ ಎಲೆ ಬಂದ ಮೇಲೆ ಅದನ್ನು ಮತ್ತೆ ಮುಂದೆ ಫಲ ಸಿಕ್ಕೇ ಸಿಗತ್ತೆ. ಅಂದರೆ ಮೊದಲಿಗೆ ನಾವು ಅನುಷ್ಠಾನ ಮಾಡಿದ ಮೇಲೆ ಆಮೇಲೆ ಅದಕ್ಕೆ ತಕ್ಕದಾದ ಫಲ ನಮಗೆ ಸಿಗತ್ತೆ. ಆದ್ದರಿಂದ ಛಂದಾಂಸಿ ಯಸ್ಯ ಪರ್ಣಾನಿ, ಇಷ್ಟನ್ನು ಯಾರು ತಿಳಿದುಕೊಳ್ತಾನೆ ಅವನು ಯಸ್ತಂ ವೇದ ಸವೇದವಿತು, ಅವನನ್ನು ಇಡೀ ಶಾಸ್ತ್ರವನ್ನು ತಿಳಿದ ವ್ಯಕ್ತಿ ಅಂತ ಹೇಳ್ತಾರೆ ಅಂತ ಮೊದಲನೇ ಶ್ಲೋಕದಲ್ಲಿ ಇಡೀ ಸಮಾಜದ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಸಮಾಜವನ್ನು ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕು. ಇವತ್ತು ಒಬ್ಬ ವ್ಯಕ್ತಿ ತಾನು ಊಟ ಮಾಡ್ತಾ ಇದ್ದಾನೆ ಅಂತಾದರೆ ಈ ಸಮಾಜದ ಕೊಡುಗೆ ಇದ್ದೇ ಇದೆ. ಅದು ಕೇವಲ ಮನುಷ್ಯರಷ್ಟೇ ಅಲ್ಲ, ಅಲ್ಲಿರತಕ್ಕಂಥ ಮಣ್ಣಾಗಿರಬಹುದು, ಒಂದು ಕಲ್ಲಾಗಿರಬಹುದು, ಅಥವಾ ಒಂದು ಗಿಡ ಮರ, ಅಲ್ಲಿರತಕ್ಕಂಥ ಚಿಕ್ಕ ಚಿಕ್ಕ ಪ್ರಾಣಿಗಳಾಗಿರಬಹುದು, ಎಲ್ಲವೂ ಕೂಡ ನಮಗೆ ಉಪಕಾರವನ್ನು ಮಾಡೋದು. ಇವತ್ತು ನಮ್ಮ ಮನೆ ಮುಂದೆ ಯಾವುದಾದ್ರೂ ಕಾಗೆ ಕೂಗತ್ತೆ ಅಂತಂದರೆ ಏನೋ ಒಂದು ಅಪಶಕುನ ಅಂತ. ಹಾಗಾದರೆ ನಮಗೆ ಆ ಶಕುನವನ್ನು ತಿಳಿಸ್ಲಿಕ್ಕೆ ಅಂತಲೇ ಕಾಗೆ ಇದೆ. ಇವತ್ತು ಎಲ್ಲಾದರೂ ನಾಯಿ ಬಗಳ್ತಾ ಇದ್ದರೆ ಅದಕ್ಕೊಂದು ಶಕುನ ಇದೆ. ಕನಸಲ್ಲಿ ಏನಾದರೂ ಯಾವುದಾದ್ರೂ ಪ್ರಾಣಿಗಳು ಬಂದರೆ ಅದಕ್ಕೊಂದು ರೀತಿಯ ಶಕುನಗಳಿದೆ. ಇನ್ನು ಎಡಗಡೆಯಿಂದ ಬಲಗಡೆಯಿಂದ ಬೆಕ್ಕುಗಳು ಹೋದರೆ ಅದಕ್ಕೊಂದು ಥರ ಇದೆ. ಇಷ್ಟೇ ಯಾಕೆ, ನಾವು ಹಣ್ಣು ಹಂಪಲು ಬೆಳಕು ಕಟ್ಟಿಗೆ ಇದನ್ನೆಲ್ಲ ಬೇಕು ಅಂತಾದರೆ ನಮಗೆ ಮರಗಳು ಬೇಕು. ಇಷ್ಟೇ ಅಲ್ಲ, ನಮಗೆ ಒಂದು ಒಳ್ಳೆ ಹಾಲು ಬೇಕು ಅಂದರೆ ಹಸು ಬೇಕು. ನಮ್ಮ ರಕ್ಷಣೆ, ಮನೆಯ ಜವಾಬ್ದಾರಿ ಸ್ವಲ್ಪ ರಕ್ಷಣೆ ಬೇಕು ಅಂದರೆ ನಾಯಿ ಬೇಕು. ಹೀಗೆ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಪ್ರತಿಯೊಂದು ಪದಾರ್ಥಗಳಿಂದಲೂ ಕೂಡ ನಮಗೆ ಸಹಾಯ ಆಗ್ತಾ ಇದೆ. ಇವತ್ತು ನಾನು ಒಂದು ಅಗಳು ಊಟ ಮಾಡ್ತೇನೆ ಅಂತಂದರೆ ಅದನ್ನು ಬೆಳೆಸಿರ್ತಕ್ಕಂಥ ರೈತ ಆ ಬೆಳಿಬೇಕು ಅಂತಂದ್ರೆ ಆ ವಾತಾವರಣ, ಮಳೆ, ಒಳ್ಳೆಯ ಹವಾಮಾನ, ಅದನ್ನು ಉತ್ತಿರತಕ್ಕಂಥ ಆ ನೇಗಿಲು, ಅದನ್ನು ಹೊತ್ತಿರತಕ್ಕಂಥ ಎತ್ತುಗಳು, ಅದನ್ನು ತಂದು ಮಾರ್ಕೆಟ್ಗೆ ಹಾಕೋನು,
ಮಾರ್ಕೆಟಿಂದ ಅಂಗಡಿಗೆ ಬರಬೇಕು, ಅಂಗಡಿಯಿಂದ ನಾವು ತೆಗೆದುಕೊಳ್ಬೇಕು, ನಾವು ತಂದ ಮೇಲೆ ನಾವೇ ತಿನ್ನೋದಲ್ಲ, ಮನೆಯಲ್ಲಿ ಮಾಡೋರು ಬೇಕು. ಮನೆಯಲ್ಲಿ ಮಾಡೋದು ಬೇಕು ಅಂದರೆ ಪದಾರ್ಥಗಳು ಬೇಕು, ಪಾತ್ರೆಗಳು ಬೇಕು, ಒಲೆ ಬೇಕು, ಎಲ್ಲವೂ ಬೇಕು. ಇಷ್ಟು ಆದರೆ ಮಾತ್ರ, ಇಷ್ಟು ಜನರ ಸಹಕಾರ, ಇಷ್ಟು ಪದಾರ್ಥಗಳ ಸಹಕಾರ ಇದ್ದರೆ ಮಾತ್ರ ನಾನು ಊಟ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ಸಾಧ್ಯವೇ ಇಲ್ಲ. ಹಾಗಾದರೆ ಇಷ್ಟು ಉಪಕಾರವನ್ನು ನಾನು ಪಡೆದ ಮೇಲೆ ಈ ಸಮಾಜಕ್ಕೆ ನಾನು ಪ್ರತಿಯಾಗಿ ಏನನ್ನಾದರೂ ಮಾಡಬೇಕು. ಆ ಮಾಡಬೇಕು ಅಂತಾದರೆ ಸಮಾಜ ಅಂದರೆ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಸಮಾಜವನ್ನು ತಿಳ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಅಷ್ಟು ಸಹಕಾರವನ್ನು ನಾವು ಪಡೆದಿರೋದ್ರಿಂದ ಅದರ ಒಂದು ಉಪಯೋಗವನ್ನು ನಾವು ಪಡೆದುಕೊಂಡು ಅದನ್ನು ಮರೆತರೆ ಅದಕ್ಕಿಂತ ದೊಡ್ಡ ಪಾಪ ನಮಗೆ ಬೇರೊಂದಿಲ್ಲ. ಆದ್ದರಿಂದ ಆ ಪಾಪಕ್ಕೆ ನಾವು ಗುರಿ ಆಗಬಾರದು ಅಂತಾದರೆ ಆ ಸಮಾಜಕ್ಕೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡಬೇಕು ಅನ್ನೋದನ್ನು ಇವತ್ತಿನವರು ಹೇಳಿದ್ದಲ್ಲ, ವೇದಗಳಲ್ಲೇ ಹೇಳಿದ್ದಾರೆ. ಆದ್ದರಿಂದ ಅಂಥ ಇಷ್ಟೆಲ್ಲ ಉಪಕಾರವನ್ನು, ಕೊಡುಗೆಗಳನ್ನು ಕೊಟ್ಟಿದ್ದೇ ನಮಗೆ ವೇದಗಳು. ಅಂಥ ವೇದಗಳ ಬಗ್ಗೆ ನಾವು ತಾತ್ಸಾರವನ್ನು ಮಾಡಬಾರದು. ಅದರಲ್ಲಿ ಹೇಳಿದಂತೆ ತಿಳಿದು ಅದನ್ನು ನಡೆದರೆ ನಮಗೆ ಅದರಿಂದ ಫಲ ನಮಗೆ ಸಿಕ್ಕೇ ಸಿಗತ್ತೆ. ಅದರಲ್ಲಿ ಹೇಳಿರೋದೆ ನಮಗಿಂತಲೂ ಕೂಡ ಎತ್ತರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನೇ ನಾವು ರಕ್ಷಣೆಯನ್ನಾಗಿ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅಂಥ ಒಂದು ಅದ್ಭುತವಾದ ಈ ಇಡೀ ಜಗತ್ತಿನ ಚಿತ್ರಣವನ್ನು ನಮಗೆ ಒಂದು ಶ್ಲೋಕದಲ್ಲಿ, ಚಿಕ್ಕದಾದ ಶ್ಲೋಕದಲ್ಲಿ, ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತು. ಈ ರೀತಿ ನಡೆಯೋದು ಇವತ್ತಲ್ಲ ನಾಳೆ ಅಲ್ಲ. ನಮ್ಮ ಹಿಂದಿನವರು ಹೀಗೆ ನಡೆದುಕೊಂಡು ಬಂದಿದ್ರು, ನಾವು ಹೀಗೆ ನಡೆಯಬೇಕು, ನಮ್ಮ ಮುಂದಿನವರು ಕೂಡ ಹೀಗೆ ನಡೆಯಬೇಕು. ಆದ್ದರಿಂದ ಇದು ಅವ್ಯಯ. ಆದ್ದರಿಂದ ಇಂತಹ ಅದ್ಭುತವಾದ ಸಂದೇಶವನ್ನು ಪರಮಾತ್ಮ ಅರ್ಜುನನನ್ನು ನೆಪ ಮಾಡಿಕೊಂಡು ನಮಗೆ ಕೊಟ್ಟಿದ್ದಾನೆ. ಇನ್ನೂ ಅನೇಕ ರೀತಿಯ ಈ ದುಃಖಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು ಅಂತಾದರೆ ನಾವು ಏನು ಮಾಡಬೇಕು ಅದನ್ನೆಲ್ಲ ಕೂಡ ಆ ಪರಮಾತ್ಮ ತಿಳಿಸ್ತಾನೆ. ಮುಂದೆ ಆ ವಿವರಗಳನ್ನು ನೋಡೋಣ ಅಂತ ಹೇಳ್ತಾ ಆ 4 ಮಾತುಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.